ಹಾಗೆ ಮೂಕನಹಳ್ಳಿಯ ಪ್ರಖ್ಯಾತ ವಕೀಲರಾಗಿರುವಂತಹ ಶ್ರೀಯುತ ರಾಮಕೃಷ್ಣರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಆತ್ಮೀಯವಾಗಿ ಕೋರ್ತಾ ಇದ್ದೇನೆ. ಹಾಗೆ ರಾಘವೇಂದ್ರ ಹುಣಸೂರು ಜಿ ಕನ್ನಡ ವಾಹಿನಿಯ ಮುಖ್ಯಸ್ಥರು, ಇವರ ಮಾತೃಶ್ರೀಯಾಗಿರುವಂತಹ ಶ್ರೀಮತಿ ಪುಟ್ಟಮ್ಮರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಕೋರ್ತಾ ಇದ್ದೇನೆ. ಹಾಗೆ ಮೈಸೂರಿನ ಶ್ರೀಯುತ ಮೋಹನ್ ಲಾಲ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ತಾ ಇದ್ದಾರೆ. ಹಾಗೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕುನ್ನೇಗೌಡರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ತಾ ಇದ್ದಾರೆ. ಹಾಗೆ ಜಿ ಕನ್ನಡ ವಾಹಿನಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಸಚಿನ್ ಪ್ರಕಾಶ್ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತಾ ಇದ್ದಾರೆ. ಹಾಗೆ ತಾಲೂಕು ಬ್ರಾಹ್ಮಣ ಸಭಾದ ಮಾಜಿ ಅಧ್ಯಕ್ಷರು, ಹೆಸರಾಂತ ವಕೀಲ, ತಾಲೂಕು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜ್ಯೋತಿಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ತಾ ಇದ್ದಾರೆ. ಹಾಗೆ ಶ್ರೀಯುತ ಬಾಲಕೃಷ್ಣರವರು, ತಾಲೂಕು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನ ಈ ಮೂಲಕ ಸವಿನಯವಾಗಿ ಕೋರ್ತಾ ಇದ್ದೇನೆ, ಆತ್ಮೀಯವಾಗಿ ಕೋರ್ತಾ ಇದ್ದೇನೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ನಂಜಮ್ಮರವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಆತ್ಮೀಯವಾಗಿ ಕೋರ್ತಾ ಇದ್ದೇನೆ. ಆಚರಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ RCN ವಾಹಿನಿ ಕಳೆದ 25 ವರ್ಷಗಳಿಂದಲೂ ತಾಲೂಕಿನ ಜನರ ಮನೆ ಮನೆಗಳನ್ನು ತುಂಬಿದ ಸಾರ್ಥಕತೆಯೊಂದಿಗೆ ಎಲ್ಲ ಎಡರು ತೊಡರುಗಳ ನಡುವೆಯೂ ಕೂಡ ಈ ವಾಹಿನಿ ಎಲ್ಲರ ಮನಸ್ಸನ್ನ ತಣಿಯುವ ಸಾವಿರಾರು ಕಾರ್ಯಕ್ರಮಗಳನ್ನು ನಿರ್ವಂಚನೆಯಿಂದ ಬಿತ್ತರಿಸಿ ನಿಮ್ಮೆಲ್ಲರನ್ನು ರಂಜಿಸಿದೆ. ಇದಲ್ಲದೆ ಕಳೆದ 40 ವರ್ಷಗಳಿಂದಲೂ ನಾವು ನೀಡುತ್ತಾ ಬಂದಿರುವ ಕೇಬಲ್ ಸೇವೆಗೆ ತಾವೆಲ್ಲರೂ ಮನದುಂಬಿ ಆಶೀರ್ವದಿಸಿದ್ದೀರಿ. ಈ ಸಂಭ್ರಮದ ಕ್ಷಣಗಳಿಗೂ ಸಹೃದಯರಾದ ತಾವು ಸಾಕ್ಷಿಯಾಗಿ ನಾವು ಇನ್ನಷ್ಟು ಬೆಳೆದು ತಮ್ಮ ಸೇವೆ ಮಾಡುವಂತೆ ಹರಸಿ ಹಾರೈಸಲು ಅತ್ಯಂತ ವಿನಮ್ರವಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ನಮ್ಮ ಈ ಸವಿನಯ ಆಮಂತ್ರಣವನ್ನು ಮನ್ನಿಸಿ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ, ಸಮಾಜ ಸೇವಕರಿಗೆ, ಮುಖಂಡರುಗಳಿಗೆ, ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ವಿಘ್ನ ವಿನಾಯಕನನ್ನ ಸ್ತುತಿಸಲು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶ್ರೀಮತಿ ಕಾವ್ಯ ಹರೀಶ್. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನ ವಿನಮ್ರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗಜಮುಖನೇ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಗಾಗಿ. ದಯೆಗಿರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಧನ್ಯವಾದಗಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲೆಂದು ವಿಘ್ನ ವಿನಾಯಕನನ್ನು ಸ್ತುತಿಸಿದಂತಹ ಶ್ರೀಮತಿ ಕಾವ್ಯ ಹರೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಸ್ವಾಮಿಗನ ನಾಟ್ಯಕಲಾ ಕೇಂದ್ರದಲ್ಲಿ
ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಿದ್ದಾಳೆ. 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾಳೆ. ಈಗ ಸ್ವಾಗತ ನೃತ್ಯವನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾಳೆ. ಈ ಪುಟಾಣಿಗೆ ನಿಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ವೇದಿಕೆಗೆ ಆಹ್ವಾನಿಸೋಣ. ವರದಾಯಕಂ ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ ಪ್ರಣಮಾಮಿ ಗಣನಾಯಕಂ. विक्रमोर्जित वक्रतुण्डं शिरोभूषित चन्द्रखण्डं विक्रमोर्जित वक्रतुण्डं शिरोभूषित चन्द्रखण्डं भारतरचना कारणकाण्डं भारतरचना कारणकाण्डं सरधृतभाषाङ्कुशेक्षुदण्डं प्रणमामि गणनायकं वरदायकं विनम्रश्रितजन विघ्ननाशकं प्रणमामि गणनायकम्. लम्बोदरं विलम्बितसूत्रम् अम्बुजधरं विराजितगात्रं लम्बोदरं विलम्बितसूत्रम् अम्बुजधरं विराजितगात्रं शम्भुसुपुत्रं सारसनेत्रं शम्भुसुपुत्रं सारसनेत्रम् अम्बापत्यम् आश्रयामि नित्यं प्रणमामि गणनायकं वरदायकं विनम्रश्रितजन विघ्ननाशकं प्रणमामि गणनायकम्. मुदान्तमोदकं मुदान्तमुक्तिदायकं पापगणितपादुकं शापतापमोचकं मुदान्तमोदकं मुदान्तमुक्तिदायकं पापगणितपादुकं शापतापमोचकम् अनन्तलोकनायकम् अपारशक्तिकारकम् अनन्तलोकनायकम् अपारशक्तिकारकं प्रणतमौलिपालकं प्रणवसुनादात्मकं प्रणमामि गणनायकं वरदायकं विनम्रश्रितजन विघ्ननाशकं प्रणमामि गणनायकम्. ಖ್ಯಾತ ವಿದುಷಿ ಶ್ರೀ ಲಕ್ಷ್ಮೀ ಲಾವಣ್ಯರವರ ಮಾರ್ಗದರ್ಶನದಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಕುಮಾರಿ ದೀಶಿಕಾ ಅಯ್ಯರವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯೋಧಿಯಕ್ಕೆ ಹಕ್ಕಿಗಳು ಜೋಗುಳ ಆಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ, ಬಾಂಧವ್ಯ, ವಿಶ್ವಾಸ, ಸ್ನೇಹದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸವಿನಯ ಆಮಂತ್ರಣವನ್ನು ಮನ್ನಿಸಿ ಬಿಡುವಿನ ಕಾರ್ಯ ಒತ್ತಡದ ನಡುವೆಯೂ ಕೂಡ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಬೇಕೆಂದು ನಮ್ಮ ಹುಣಸೂರಿನ ಸಾಹಿತಿಗಳು, ಚಿಂತಕರು ಮತ್ತು ಶಿಕ್ಷಕರಾಗಿರುವಂತಹ ಶ್ರೀಯುತ ಜೆ ಮಹದೇವ್ ಕಲ್ಕುಂಕೆರವರನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಆತ್ಮೀಯ ಶುಭಾಶಯಗಳು. ಜನವರಿ 12 ಹುಣಸೂರಿನಲ್ಲೇ
ಮತ್ತು ಪಕ್ಕದ ಹಲವು ತಾಲೂಕುಗಳಲ್ಲಿ ಮದನದಿನ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥ ಆರ್ಸಿಎನ್ ಚಾಲಿನ ಮಾಲೀಕರಾದಂಥ ಸಾಯಿನಾಥ್ರವರು 74 ವರ್ಷಗಳನ್ನ ಪೂರೈಸಿ 75 ವರ್ಷಗಳ ಒಂದು ಹಂತಕ್ಕೆ ಪದಾರ್ಪಣೆ ಮಾಡಿರುವ ಸಂದರ್ಭದಲ್ಲಿ VP ಸಾಯಿನಾಥ್ 75, RCN ಡಿಜಿಟಲ್ ಚಾನಲ್ 25 ವರ್ಷಗಳ ಒಂದು ಸಾರ್ಥಕ ಸೇವೆಗೆ ಹೆಜ್ಜೆ ಇಟ್ಟಿರುವಂಥ ಸಂದರ್ಭದಲ್ಲಿ 25 ವರ್ಷಗಳ ಒಂದು ಅಪ್ರತಿಮ ಸೇವೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ VP ಸಾಯಿನಾಥ್ 75, RCN 25 ಎನ್ನುವಂಥ ಒಂದು ಕಂಟೆಂಟ್ನ ಅಡಿಯಲ್ಲಿ ಆಯೋಜನೆಯಿರುವಂಥ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈ ದಿನ ಭಾರತದ ಇತಿಹಾಸದಲ್ಲೇ ಒಂದು ದೊಡ್ಡ ಮತ್ತು ಅವಿಸ್ಮರಣೀಯವಾದ ದಿನ. ನಮ್ಮೆಲ್ಲರ ಭಾರತದ ಧರ್ಮ ಸಾಮರಸ್ಯ, ಧರ್ಮ ಸಹಿಷ್ಣುತೆ ಮತ್ತು ಭಾರತದ ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರಿದ ವೀರ ಸನ್ಯಾಸಿ ಸಂತಶ್ರೇಷ್ಠ ಭಾರತದ ಆಧ್ಯಾತ್ಮಿಕ ಕ್ರಾಂತಿ ಪುರುಷ ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಈ ದಿನ. ಆ ಕಾರಣಕ್ಕಾಗಿ ಇಂಥ ಪವಿತ್ರವಾದ ದಿನ ಈ RCN ನೆಪದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿಮ್ಮೆಲ್ಲರಿಗೆ ಮೊದಲಿಗೆ ಆ ಮಹಾತ್ಮನ ಹುಟ್ಟುಹಬ್ಬದ ಶುಭಾಶಯವನ್ನು ಮೊದಲಿಗೆ ಹೇಳ್ತಿದ್ದೇನೆ. ರವಿ ಕೇಬಲ್ ನೆಟ್ವರ್ಕ್ ಅರ್ಥಾತ್ RCN 1984ರಲ್ಲಿ ಹುಣಸೂರಿನಲ್ಲಿ ಅದು ತನ್ನ ಜನ್ಮವನ್ನು ತಾಳಿ ಹುಣಸೂರಿನ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಮದನದಿನ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿ ಜನಮಾನಸಲ್ಲಿ ಉಳಿತಕ್ಕಂಥ ಒಂದು ಅತ್ಯಂತ ಸಂಭ್ರಮದ ಹೆಸರು. ಈ RCN ಈ ಒಂದು ರಥವನ್ನು ಕಟ್ಟಿ ಅದರ ಸಾರಥಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸಾಯಿನಾಥ್ರವರ 75ನೇ ವರ್ಷದ ಹುಟ್ಟುಹಬ್ಬ, ಇವೆರಡರ ಸಮನ್ವಯ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಶುಭ ಕೋರಲು ಮತ್ತು ಕಾರ್ಯಕ್ರಮದ ಯಶಸ್ಸಿನ ಅಂಗವಾಗಿ ಈ ಒಂದು ವೇದಿಕೆಯನ್ನು ಸಾಕ್ಷೀಕರಿಸುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸೋಮಶೇಖರ್ KCN ಕೇಬಲ್ ಬೆಂಗಳೂರು ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಕೋರ್ತೇನೆ. ಶ್ರೀಯುತ ರಾಮಕೃಷ್ಣರವರು ಹೆಸರಾಂತ ವಕೀಲರು ಮತ್ತು ರಾಜಕೀಯ ಮುಖಂಡರು, ಹುಣಸೂರು ತಾಲೂಕಿನ ಮೂಕನಹಳ್ಳಿಯ ಮೂಲದವರು. ಇವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮದ ಯಶಸ್ಸನ್ನು ರಾಮಕೃಷ್ಣ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾರೆ. ಶ್ರೀಮತಿ ಪುಟ್ಟಮ್ಮರವರು ಬಹಳ ಚಿಕ್ಕ ವಯಸ್ಸಿಗೆ ಏಷ್ಯಾ ಖಂಡದಲ್ಲೇ ಒಂದು ಚಾಲನ್ನ ಪ್ರೊಡಕ್ಷನ್ ಹೆಡ್ ಆಗಿರತಕ್ಕಂಥ ಮತ್ತು ಕರ್ನಾಟಕದ ಅಷ್ಟೇ ದಕ್ಷಿಣ ಭಾರತದ ಟೆಲಿವಿಷನ್ ಕ್ಷೇತ್ರದಲ್ಲೇ ತುಂಬ ಚಿಕ್ಕ ವಯಸ್ಸಿಗೆ ಬಹುದೊಡ್ಡ ಸಾಧನೆ ಮಾಡಿರುವಂಥ ನಮ್ಮ ಜಿ ಕನ್ನಡದ ಒಬ್ಬ ಹುಣಸೂರಿನ ಹುಡುಗ, ಹೇಳಿ ಯಾರು? ರಾಘವೇಂದ್ರ ಹುಣಸೂರು ಅವರು ಈ ಹುಣಸೂರಿನ ಹೆಮ್ಮೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಮಾತೃಶ್ರೀಯಾದಂಥ ಶ್ರೀಮತಿ ಪುಟ್ಟಮ್ಮರವರು ಈ ಕಾರ್ಯಕ್ರಮವನ್ನು ಅಲಂಕರಿಸಿದ್ದಾರೆ. ಶ್ರೀಮತಿ ಪುಟ್ಟಮ್ಮರವರ ಈ ಒಂದು ಹಾಜರಿಗೆ ತಮಿಳರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಮೋಹನ್ ಲಾಲ್ ಅವರು ಮೊನ್ನೆ ಒಂದು ಪೂರ್ವಭಾವಿ ಸಭೆ ಕೂತಾಗ RCNದವರು ಮೋಹನ್ ಲಾಲ್ ಸರ್ದವರು ಮಾಡಿದಂಥ ಅವರ ಸೇವೆಯನ್ನು ಮತ್ತು ಅವರು ಕೊಟ್ಟಂಥ ಸಹಕಾರವನ್ನು ತುಂಬ ಹೃದಯದಿಂದ ನೆನೆದಿದ್ದಾರೆ. ಮೋಹನ್ ಲಾಲ್ ಸರ್ ಅವರಿಗೆ ಇವೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಕುನ್ನೇಗೌಡರವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಪ್ರಸ್ತುತ ಹುಣಸೂರು ತಾಲೂಕು ಕುರುಬರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ಪ್ರಕಾಶ್ ಅವರು ಜಿ ಟಿವಿಯ ಕಾರ್ಯಕ್ರಮಗಳ ಮುಖ್ಯಸ್ಥ ಹಾಗೂ ರಾಘವೇಂದ್ರ ಹುಣಸೂರವರ ಆತ್ಮೀಯ ಸ್ನೇಹಿತ, ನಮ್ಮೆಲ್ಲರ ಹುಣಸೂರಿನ ಹೆಮ್ಮೆಯ ಹುಡುಗ ಪ್ರಕಾಶ್ ಜಿ ಟಿವಿ ಅವರಿಗೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತೀನಿ. ಶ್ರೀಧರ್ ಹೆಸರಾಂತ ವಕೀಲರು ಹುಣಸೂರು, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇವೆ. ಹುಣಸೂರು ತಾಲೂಕಿನ ಸಾಹಿತ್ಯಿಕ ಲೋಕದ ಸಾಕ್ಷಿ ಪ್ರಜ್ಞೆ, ಹೆಸರಾಂತ ಸಾಹಿತಿ, ವಿಶ್ರಾಂತ ಪ್ರಾಚಾರ್ಯರು, ನಮ್ಮೆಲ್ಲರ ಮಾರ್ಗದರ್ಶಿಗಳು. ಕಳೆದ ಹಲವು ದಶಕಗಳಿಂದಲೂ
RCL ಮಾಲೀಕರಾದಂಥ ಶ್ರೀಯುತ VB ಸಾಯಿನಾಥ್ ಅವರ ಒಡನಾಡಿ ಸ್ನೇಹಿತರಾದಂಥ ನಮ್ಮೆಲ್ಲರ ಮಾರ್ಗದರ್ಶಿ ಶ್ರೀಯುತ ಮೋದೂರು ಮಹೇಶ್ವರಾಜ್ ಅವರಿಗೆ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಜ್ಯೋತಿ ಕುಮಾರ್ ಅವರು ಹುಣಸೂರು, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಕೇಬಲ್ ಆಪರೇಟರ್ ಸಂಘದ ಮುಖ್ಯಸ್ಥರಾದಂಥ ಶ್ರೀಯುತ ಬಾಲಕೃಷ್ಣರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಕೊಡ್ತೇವೆ. ಶ್ರೀಯುತ ಸಿದ್ದೇಗೌಡರು, ವಿಶ್ರಾಂತ ಪ್ರಾಂಶುಪಾಲರು, ಖ್ಯಾತ ವಾಗ್ಮಿಗಳು ಮತ್ತು ನಾವು ಕಂಡಂಥ ಅತ್ಯುತ್ತಮ ಸಮಚಿತ್ತ ಭಾವದ ವಿಚಾರವಂತರು, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತೇನೆ. ನಾಗರತ್ನಂಬರವರು ಹುಣಸೂರಿನ ಹಿರಿಯ ಚಿಂತಕರು, ಇವರಿಗೂ ಸಹ ವೇದಿಕೆ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಶ್ರೀಮತಿ ನಂಜಮ್ಮರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಂಪರೆಯಲ್ಲಿ ಕನ್ನಡ ಸಾಹಿತ್ಯದ ತೇರನ್ನು ಎಳೆಯುವಂಥ ಕೈಂಕರ್ಯದಲ್ಲಿ ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ ಹುಣಸೂರಿನ ಘಟಕದ ಮಾಜಿ ಅಧ್ಯಕ್ಷರಾದಂಥ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಜಾರ್ಜ್ ರವರು ಹುಣಸೂರು ನಗರಸಭೆಯ ನಾಮನಿರ್ದೇಶಕ, ಇವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ತರಿಕಲ್ ರಾಜೂರವರು, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹರಿಹರ ಆನಂದ ಸ್ವಾಮಿಗಳು ಹುಣಸೂರಿನ ಜನಪರ ಹೋರಾಟಗಳಲ್ಲಿ ತಮ್ಮನ್ನು ಮುಂಚೂಣಿಯಾಗಿ ಬೆಳೆಸಿಕೊಂಡಿರುವಂಥ ಮತ್ತು ಸರ್ವಧರ್ಮ ಸಮಭಾವದ ವ್ಯಕ್ತಿತ್ವವುಳ್ಳಂಥ ಹಿರಿಯ ಹೋರಾಟಗಾರರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆದರಣೀಯ ಸ್ವಾಗತವನ್ನು ನೀಡಿ ಕೋರ್ತೇನೆ. ಶ್ರೀಯುತ ವಾಸೇಗೌಡರವರು ಈ ಭಾಗದ ಮುಖಂಡರು ಮತ್ತು ಕುರುಬರ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ಇವರು ಸಹ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು. ಶ್ರೀಮತಿ ಸತ್ಯವತಿ ನಾಗಭೂಷಣರವರು ತಾಲೂಕು ವಿಪ್ರ ಮಹಿಳಾ ಸಂಘದ ಅಧ್ಯಕ್ಷರು, ಇವರಿಗೂ ಸಹ ವೇದಿಕೆಯ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಶ್ರೀ VM ದಾಸರವರು ನಿವೃತ್ತ ಶಿಕ್ಷಕರು, ಅತ್ಯುತ್ತಮ ಸಂಘಟಕರು, ಹುಣಸೂರಿನ ಒಂದು ಅತ್ಯಂತ ಸುಪ್ರಸಿದ್ಧ ಹೆಸರು, ಇವರಿಗೂ ಸಹ ಆತ್ಮೀಯ ಸ್ವಾಗತ ಕೊಡ್ತೇನೆ. ರಾಜಪ್ಪರವರು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಸದಸ್ಯರು ಮತ್ತು ಹೋರಾಟಗಾರರು, ಇವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತೊಂದು ಹೆಸರು ನಮ್ಮ ನಡುವೆ ಕುಳಿತಿರುವಂಥ ಹಿರಿಯ ರಾಜಕಾರಣಿ, ಮುಖಂಡರು, ನಮ್ಮ ಮಾರ್ಗದರ್ಶಕರಾದಂಥ ಶ್ರೀಯುತ ಬೆಳಗೆರೆ ರಾಜಣ್ಣವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸುತ್ತಿರುವಂಥ ರೈತ ಸಂಘದ, ಮಹಿಳಾ ಸಂಘಗಳ, ಅಂಗನವಾಡಿ ಕಾರ್ಯಕರ್ತರ, ಕೇಬಲ್ ಆಪರೇಟರ್ಗಳ ಮತ್ತು ಸುದ್ದಿಯನ್ನು ವಿತರಿಸಲಿಕ್ಕೆ ಆಗಮಿಸಿರುವಂಥ ಎಲ್ಲ ಆತ್ಮೀಯ ಬಾತ್ಮೀದಾರರು ಮತ್ತು ಹುಣಸೂರು ತಾಲೂಕಿನ ಸರ್ವ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಮುಂಚೂಣಿ ನಾಯಕರು, ಪದಾಧಿಕಾರಿಗಳು, ಸದಸ್ಯರು, ಕಾರ್ಯಕರ್ತರು ಎಲ್ಲರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಇರುವಂಥ ಸತೀಶ್ ರವರು, ಸ್ವಾಮಿಯಾದ ಮಾಲೀಕರು, ಅವರಿಗೂ ಸಹ ಈ ಮೂಲಕ ಸ್ವಾಗತವನ್ನು ಕೋರ್ತೇನೆ. ಮತ್ತು ಸಾಹಿತಿಗಳು, ಕವಿಗಳು, ಶಿಕ್ಷಕರಾದಂಥ ಡಾಕ್ಟರ್ ಮಾಧು ಪ್ರಸಾದ್, ಡಾಕ್ಟರ್ ರೇಣುಕಾ ಪ್ರಸಾದ್ ಮತ್ತು ಉಳಿದಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ, ಶೂನ್ಯಪೀಠದ ಕ್ಲಬ್ಬಿನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ, ಕನ್ನಡ ಸಾಹಿತ್ಯ ಪರಿಷತ್ ಹುಣಸೂರು ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಆತ್ಮೀಯರಿಗೆ ಈ ಮೂಲಕ ಸ್ವಾಗತವನ್ನು ಕೋರ್ತಾ, ಇಲ್ಲೂ ನಡೆಸುವಂಥ ಬಾಲಕೃಷ್ಣ ಅವರು, ನಾರಾಯಣ್ ಸರ್ ಅವರು, ಪ್ರಭಾ ರೈಸ್ಮಿಲ್ರ ಕುಮಾರ್ ಅವರು, KM ನಗರ ಮತ್ತು ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ವೇದಿಕೆ ಮೂಲಕ ನಾನು ಸ್ವಾಗತ ಕೋರ್ತೇನೆ. ಇದರ ನಡುವೆ RCN ಕೇಬಲ್ ನೆಟ್ವರ್ಕ್ ಅದರ ಬೆಳವಣಿಗೆಗೆ, ಅದರ ಅಭಿವೃದ್ಧಿಗೆ, ಅದರ ಶ್ರೇಯಸ್ಸಿಗೆ ತಮ್ಮ ಚಂದಾದಾರಿಕೆಯ ಮೂಲಕ, ತಮ್ಮ ಸಹಕಾರದ ಮೂಲಕ ಸಹಕರಿಸಿದಂಥ 40 ವರ್ಷಗಳಿಂದಲೂ ಸಹ ಅದರ ನಡುವೆ ಟಂಕ ಕಟ್ಟಿ ನಿಂತ ಆ ಕಾಲಘಟ್ಟದ ಈ ಕಾಲಘಟ್ಟದವರೆಗೂ ಸಹ ಅವರೊಡೆ ನಡೆದಂಥ ಎಲ್ಲ ನಿರೂಪಕರು, ಎಲ್ಲ ಭಾಷಣಕಾರರು, ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ಎಲ್ಲ ನಿರ್ವಹಣೆಗಾರರು, ಕೇಬಲ್ ಬಾಯ್ಸ್ ಮತ್ತು ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರು ಮತ್ತು ಹುಣಸೂರಿನ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಮತ್ತು ಪಕ್ಕದ ತಾಲೂಕಿನ KR ನಗರ, HD ಕೋಟೆ, ಪಿರಿಯಾಪಟ್ಟಣ ಮತ್ತು ಈ ಭಾಗದ ಎಲ್ಲ ವೀಕ್ಷಕರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತೊಮ್ಮೆ RCN ಮಾಲೀಕರಾದಂಥ ಶ್ರೀಯುತ
VP ಸಾಯಿನಾಥ್ರವರ 75ನೇ ವರ್ಷದ ಜನ್ಮದಿನದ ಮತ್ತು ಅವರೇ ಕಟ್ಟಿ ಬೆಳೆಸಿದಂಥ ಅವರ ಕನಸಿನ ಕೂಸು RCN ಡಿಜಿಟಲ್ ಚಾನೆಲ್ನ 25ನೇ ವರ್ಷದ ಈ ಸಂಭ್ರಮದ ಸಮನ್ವಯ ಸ್ಥಿತಿಯಲ್ಲಿ ಈ ಒಂದು ಅಮೃತ ಗಳಿಗೆಯಲ್ಲಿ ಮತ್ತೊಮ್ಮೆ ಇಡೀ ಹುಣಸೂರಿನ ಸಮಸ್ತ ನಾಗರಿಕರ ಪರವಾಗಿ ಮತ್ತು ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಗಣ್ಯರ ಪರವಾಗಿ, ವೇದಿಕೆ ಮುಂಭಾಗಿರುವಂಥ ಎಲ್ಲ ಆತ್ಮೀಯ ಆಹ್ವಾನಿತ ಗಣ್ಯರ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳು, ಅಭಿನಂದನೆಗಳು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವಂತೆ ಅತಿಥಿ ದೇವೋಭವ ಎನ್ನುವ ಮಾತಿದೆ. ಬಂದ ಅತಿಥಿಗಳನ್ನು ಸ್ವಾಗತಿಸಿ ಸತ್ಕರಿಸುವಂಥದ್ದು ನಮ್ಮೆಲ್ಲರ ಸಂಸ್ಕೃತಿ. ಆತ್ಮೀಯವಾಗಿ ಎಲ್ಲ ಅತಿಥಿ ಮಹೋದಯರನ್ನು ಸ್ವಾಗತಿಸಿದಂತಹ ಶ್ರೀಯುತ ಜೆ ಮಾದೇವರವರಿಗೆ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷ, ಕಳೆದ 15 ವರ್ಷಗಳಿಂದಲೂ ಸಹ ಸಾರ್ವಜನಿಕ ವೇದಿಕೆಗಳಲ್ಲಿ, ರಾಜಕೀಯ ಕಾರ್ಯಕ್ರಮಗಳಲ್ಲಿ ಮತ್ತು ಸಾಂಸ್ಕೃತಿಕ ಸಾಹಿತ್ಯಿಕ ವೇದಿಕೆಗಳಲ್ಲಿ ತನ್ನ ಅತ್ಯುತ್ತಮ ಕಂಠ ಮತ್ತು ಶಬ್ದ ಸಂಪತ್ತಿಯಿಂದ, ನಿರೂಪಣಾ ಶೈಲಿಯಿಂದ ಕಾರ್ಯಕ್ರಮಗಳು ಆಯಿಸಿ ಅತ್ಯುತ್ತಮ ನಿರೂಪಕ ಅಂತ ಹೇಳಿ ಹುಣಸೂರು ತಾಲೂಕಿನಲ್ಲಿ ಮನೆ ಮಾತಾಗಿರುವಂಥ ಶ್ರೀಯುತ ಲಕ್ಷ್ಮೀಕಾಂತ್ ಕಲ್ಕೊಂಡ್ಕೆ ಅವರಿಗೆ ವಿಶೇಷವಾದಂಥ ಸ್ವಾಗತ, ಸುಸ್ವಾಗತ. ಈಗ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ಅತಿಥಿ ಮಹೋದಯರನ್ನು ಆಹ್ವಾನಿಸ್ತಾ ಇದ್ದೇನೆ. ದೀಪವನ್ನು ಹಚ್ಚುವ ಮುಖೇನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಮಹೋದಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರ್ತಾ ಇದ್ದೇನೆ. ಹಾಗೆ RCN ಸಂಸ್ಥೆಯ ಪದಾಧಿಕಾರಿಗಳು ಹಾಗೆ ಕುಟುಂಬ ವರ್ಗದವರು ಈ ಸಂದರ್ಭದಲ್ಲಿ ವೇದಿಕೆಯ ದೀಪ ಹಚ್ಚುವ ಈ ಕಾರ್ಯಕ್ಕೆ ಕೈ ಜೋಡಿಸಬೇಕಾಗಿ ಈ ಮೂಲಕ ಕೋರ್ತಾ ಇದ್ದೇನೆ. ಹಚ್ಚೋಣದಲ್ಲಿ ಅಜ್ಞಾನದ ಕತ್ತಲೆಗೆ ಅರಿವಿನ ಬೆಳಕು. RCN ತಾಲೂಕಿನ ನಂಬಿಕೆ. RCN ಹುಣಸೂರಿನ ಏಕೈಕ ಆಯ್ಕೆ. ಉತ್ತಮ ಧ್ಯೇಯೋದ್ದೇಶಗಳೊಂದಿಗೆ ತಾಲೂಕಿನ ಮನೆ ಮತ್ತು ಮನಗಳಲ್ಲಿ ಮನೆ ಮಾತಾಗಿರುವ ತಾಲೂಕಿನ ಕನ್ನಡದ ಕಂದಮ್ಮ RCNಗೀಗ 25 ವರ್ಷ. ವರ್ಷಗಳಲ್ಲಿ ನಾವು ಕಂಡ ಏಳು ಬೀಳುಗಳು ಅದೆಷ್ಟೋ.
ನಾವು ಕಂಡ ಮೈಲಿಗಲ್ಲುಗಳು ಅದೆಷ್ಟೋ, ಸಾಧಿಸಿದ ಸಾಧನೆಗಳು ಅದೆಷ್ಟೋ, ನಾವು ತಂದ ಬದಲಾವಣೆಗಳು ಅದೆಷ್ಟೋ. ಆರ್ಸಿಎನ್ ತಾಲೂಕಿನ ಹೆಮ್ಮೆಯ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಆರ್ಸಿಎನ್ ಮೂವೀಸ್, ಆರ್ಸಿಎನ್ ಡಯಲ್ ಸಾಂಗ್ಸ್, ಆರ್ಸಿಎನ್ ಮ್ಯೂಸಿಕ್, ಆರ್ಸಿಎನ್ ಎಂಟರ್ಟೈನ್ಮೆಂಟ್ ಹೀಗೆ ಪ್ರತಿ ವೀಕ್ಷಕರ ಮನ ಮುಟ್ಟುವಲ್ಲಿ ಆರ್ಸಿಎನ್ ಪ್ರಖ್ಯಾತಿ ಹೊಂದಿದೆ. ಬಹುಶಃ ಹುಣಸೂರು ತಾಲೂಕಿನಲ್ಲಿದ್ದು ಆರ್ಸಿಎನ್ನಲ್ಲಿ ಸಾಂಗ್ ಕೇಳಿಲ್ಲ ಅಂದ್ರೆ ಅದು ನಂಬಲ ಸಾಧ್ಯ. ನಮಸ್ತೆ ಗೆಳೆಯರೇ, ನಿಮ್ಮ ಆಯ್ಕೆ ನಮ್ಮ ಹಾಡು. ಹುಣಸೂರು ದರ್ಶನ, ಕ್ಯಾಂಪಸ್, ಸಾಧಕರೊಂದಿಗೆ ಸಂವಾದ, ಸಮಾಜ ಮಿತ್ರ, ಆರ್ಸಿಎನ್ ಕಿಡ್ ಶೋ, ಆರ್ಸಿಎನ್ ಕ್ವಿಜ್ ಟೈಮ್, ಪ್ರತಿಭಾನ್ವೇಷಣೆ, ಆರ್ಸಿಎನ್ ಬಾಬಾ ಕೃಷ್ಣ ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ತಾಲೂಕಿನಲ್ಲಿರುವ ನೂರಾರು ಪ್ರತಿಭೆಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ನಾವು ಪರಿಚಯಿಸಿದ್ದೇವೆ ಎಂಬುದು ಹೆಮ್ಮೆಯ ಸಂಗತಿಯೇ ಸರಿ. ಆಂಕರ್ಸ್ ಟೀಮ್, ಅಡ್ಮಿನ್ ಟೀಮ್, ಟೆಕ್ನಿಕಲ್ ಟೀಮ್, ಎಡಿಟಿಂಗ್ ಟೀಮ್, ಟ್ರಾನ್ಸ್ಪೋರ್ಟ್ ಟೀಮ್, ಆಫೀಸ್ ಬಾಯ್ ಸೇರಿದಂತೆ ಆರ್ಸಿಎನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬರು ತಮ್ಮದೇ ಆದ ಕೊಡುಗೆಗಳನ್ನು ವಾಹಿನಿಗೆ ನೀಡಿದ್ದಾರೆ. ಇಂತಹ ಆರ್ಸಿಎನ್ಗಿಂದು 25 ವರ್ಷ ಪೂರೈಸಿದ ಸಂಭ್ರಮ. ಇದರ ಮುಖ್ಯ ರೂವಾರಿ ಶ್ರೀಯುತ ವಿಪಿ ಸಾಯಿನಾಥ್. 75ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಶ್ರೀಯುತರಿಗೆ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಜನ್ಮದಿನದ ಶುಭಾಶಯಗಳು. ಆರ್ಸಿಎನ್ ಸತ್ಯದ ಪರವಾಗಿ, ಜನರ ಪರವಾಗಿ, ಸಾರ್ವಜನಿಕ ಮೂಲಭೂತ ಸಮಸ್ಯೆಗಳಿಗೆ ವಾಹಿನಿಯ ಮೂಲಕ ಸ್ಪಂದಿಸಿದೆ. ಹೊಸ ಸಂವತ್ಸರಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಜನರ ಸೇವೆಗೆ ಕಂಕಣಬದ್ಧ ಎಂದು ಬಹಳ ಗರ್ವದಿಂದ, ಹೆಮ್ಮೆಯಿಂದ ಆರ್ಸಿಎನ್ ವಾಗ್ದಾನ ಮಾಡುತ್ತಿದೆ. ತ್ಯಾಗದ ಹಣತೆ. ಈಗ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆರವೇರಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ 75 ವರ್ಷಗಳ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ಶ್ರೀಯುತ ವಿಪಿ ಸಾಯಿನಾಥ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ಈಗ ಜಿ ಕನ್ನಡದ ಮಾಲೀಕರಾಗಿರುವಂತಹ ಶ್ರೀಯುತ ರಾಘವೇಂದ್ರ ಹುಣಸೂರವರ ಮಾತೃಶ್ರೀಯಾಗಿರುವಂತಹ ಶ್ರೀಮತಿ ಪುಟ್ಟಮ್ಮರವರು ಸನ್ಮಾನಿಸ್ತಾ ಇದ್ದಾರೆ. ಶ್ರೀಯುತ ವಿಪಿ ಸಾಯಿನಾಥ್ ಅವರು ಹುಣಸೂರಿನಲ್ಲಿ 1984ರಲ್ಲಿ ರವಿ ಕಂಬೈನ್ಸ್ ಮತ್ತು ಕೇಬಲ್ ನೆಟ್ವರ್ಕ್ ಅನ್ನು ಸ್ಥಾಪನೆ ಮಾಡಿ ಸುಮಾರು 40 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸುಮಾರು 25 ವರ್ಷಗಳಿಂದ ಆರ್ಸಿಎನ್ ಚಾನೆಲ್ ಮೂಲಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ ಜನರ ಧ್ವನಿಯಾಗಿ ಆರ್ಸಿಎನ್ ಇಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಂದು 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ವಿಪಿ ಸಾಯಿನಾಥ್ ಅವರಿಗೆ ಅವರೆಲ್ಲ ಸ್ನೇಹಿತರು, ಹಿತೈಷಿಗಳು, ಬಂಧು ಬಾಂಧವರು ಶುಭವನ್ನು ಹಾರೈಸಿ ಅವರು 100 ಕಾಲ ಸುಖವಾಗಿ ಸಂತಸವಾಗಿ ಬಾಳಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ.
ಆರ್ಸಿಎನ್ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ ವಿ ಪಿ ಸಾಯಿನಾಥ್ರವರು ಈ ಹಿಂದೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆ ಹುಣಸೂರಿನ ನಗರಸಭೆಗೆ ನಾಮನಿರ್ದೇಶನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮ. ಹಾಗೆ ಕೋವಿಡ್-19 ಸಂದರ್ಭದಲ್ಲಿ ಹಾಡಿ ಜನಗಳಿಗೆ ಆಹಾರ ವಸ್ತುಗಳನ್ನು ಮತ್ತು ಅಗತ್ಯ ವಸ್ತುಗಳನ್ನು ಪೂರೈಸುವ ಮೂಲಕ ಜನಪರ ಸೇವೆ. ಆರ್ಸಿಎನ್ ಸಂಸ್ಥೆಯಲ್ಲಿ ಸುಮಾರು 40 ಜನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬದುಕಿಗೆ ದಾರಿಯಾಗಿ ಶ್ರೀಯುತ ವಿ ಪಿ ಸಾಯಿನಾಥ್ ಅವರು ಹಲವಾರು ಜನಬಗ್ಗೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವರ ಎಲ್ಲ ಸ್ನೇಹಿತರು ಇಂದು ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಾದ ನಂತರ ಆರ್ಸಿಎನ್ ಸಂಸ್ಥೆಗೆ ತೆಗೆದುಕೊಂಡಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅತಿಥಿ ಮಹೋದಯರು ಒಂದು ಅರ್ಧ ಗಂಟೆಗಳ ಕಾಲ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಬೇಕಾಗಿ ಕೋರ್ತಾ ಇದ್ದೇವೆ. ಏಕೆಂದರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಬನ್ನಿ, ನೀವೇ ಬರ್ತೀರಾ? ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ಸಿಎನ್ ಸಂಸ್ಥೆ ಈ 25 ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ವಿನೂತನ ಕಾರ್ಯಕ್ರಮಗಳನ್ನು ಜನರಿಗೆ ವಿತರಿಸುವ ಮೂಲಕ ತಾಲೂಕಿನ ಮನೆಮಾತಾಗಿದೆ. ಅದರಲ್ಲೂ ವಿಶೇಷವಾಗಿ ಜನರ ಮನದಲ್ಲಿರುವಂತಹ ಸಾವಿರಾರು ಕಾರ್ಯಕ್ರಮಗಳನ್ನು ನಿರ್ವಂಚನೆಯಿಂದ ವಿತರಿಸಿ ನಮ್ಮೆಲ್ಲರನ್ನು ಕೂಡ ರಂಜಿಸಿದೆ. ಕಳೆದ 40 ವರ್ಷಗಳಿಂದಲೂ ನಾವು ನೀಡುತ್ತಾ ಬಂದಿರುವಂತಹ ಕೇಬಲ್ ಸೇವೆಗೆ ತಾವೆಲ್ಲರೂ ಕೂಡ ಮನದಲ್ಲಿ ಆಶೀರ್ವದಿಸಿದ್ದೇವೆ. ಇದರ ಸ್ಮರಣಾರ್ಥವಾಗಿ ಇಂದು ಆರ್ಸಿಎನ್ ಸಂಸ್ಥೆಯೊಂದಿಗೆ ಕೈ ಜೋಡಿಸಿರುವಂತಹ ಎಲ್ಲ ಮುಖಂಡರುಗಳಿಗೆ, ಉದ್ಯಮಿಗಳಿಗೆ, ಸಮಾಜ ಸೇವಕರಿಗೆ ಮತ್ತು ಹಿತೈಷಿಗಳಿಗೆ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮದಲ್ಲಿ ದಯಮಾಡಿ ಯಾರು ಕೂಡ ತೆರಳದೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನೆನಪಿನ ಕಾಣಿಕೆಯೊಂದಿಗೆ ತೆರಳಬೇಕಾಗಿ ಈ ಮೂಲಕ ಕೋರ್ತಾ ಇದ್ದೇವೆ. ಹಾಗೆ ನಿಮಗಾಗಿ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಅತಿಥಿ ಮಹೋದಯರು ಸಾವಧಾನದಿಂದ 10 ನಿಮಿಷಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ನಮ್ಮ ಔತಣವನ್ನು ಸ್ವೀಕರಿಸಿ ತೆರಳಬೇಕಾಗಿ ಈ ಮೂಲಕ ಕೋರ್ತಾ ಇದ್ದೇವೆ.
ಎಲ್ಲ ಗ್ರೂಪ್ ಫೋಟೋ ಇದೀಗ ತಾನೇ ಆಗಮಿಸ್ತಾ ಇರುವಂತಹ ಡಾಕ್ಟರ್ ಲೋಹಿತ್ ರವರು ಕಾವೇರಿ ಆಸ್ಪತ್ರೆಯ ಪ್ರೊಪರೈಟರ್ ಹಾಗೂ ರಾಜಕೀಯ ಮುಖಂಡರು, ಸಮಾಜ ಸೇವಕರು ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ನೀವೆಲ್ಲ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿದ ನಂತರ ಕೃತಜ್ಞತಾ ಅರ್ಪಣೆಯ ಕಾರ್ಯಕ್ರಮ ಇದೇ ವೇದಿಕೆ ಮೇಲೆ ನಡೆಯಲಿದೆ. ಎಲ್ಲ ಬಂಧುಗಳು ಸಹಕರಿಸಬೇಕಂತ ಕೋರ್ತೇವೆ. ಹಾಗಾಗಿ ಶ್ರೀಧರ್ ಸರ್ ದಯಮಾಡಿ ಬನ್ನಿ ಸರ್. ಪುಟ್ಶೆಟ್ಟಿ ಸರ್ ದಯಮಾಡಿ ಬನ್ನಿ. ವೇದಿಕೆ ಮೇಲೆ ದಯಮಾಡಿ ಕೂತು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇನೆ. ಸ್ನೇಹಿತರಾದಂಥ ಕೆಂಚೇಗೌಡ ಸರ್ ಪೀಡಿವರವರು ಇವರ ವತಿಯಿಂದ ಶ್ರೀಯುತ ಸಾಯಿನಾಥ್ರವರಿಗೆ ಈ ಒಂದು ಸಂಭ್ರಮದ ಅಂಗವಾಗಿ ಆತ್ಮೀಯವಾದ ಅಭಿನಂದನೆ ಸಲ್ಲಿಕೆ ಆಗ್ತಾ ಇದೆ. ದಯಮಾಡಿ ಎಲ್ಲ ಬಂಧುಗಳು ಚಪ್ಪಾಳೆ ಮೂಲಕ ಈ ಅಭಿನಂದನೆಯನ್ನ ಮತ್ತಷ್ಟು ರದ್ದುಗೊಳಿಸಬೇಕಾಗಿ ಕೋರ್ತೇವೆ. ಸಾಯಿನಾಥ್ ಸರ್ ಅವರಿಗೆ ಅಭಿನಂದನೆಗಳು ಸರ್. ಹುಣಸೂರು ತಾಲೂಕು ಎಲ್ಲ ಜನತೆಗೆ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲರಿಗೂ ಹಾಗೂ ವೇದಿಕೆ ಮುಂಭಾಗಿರುವಂಥ ಎಲ್ಲ ನಮ್ಮ ಗಣ್ಯರಿಗೆ ನಾನು ಅನಂತ ನಮಸ್ಕಾರವನ್ನು ಹೇಳ್ತೇನೆ. ಇದು ಕೇಬಲ್ ಟಿವಿ ಶುರು ಆಗಿದ್ದು ನಾನು ಮಾಡಿದ್ದು 84ನೇ ಇಸ್ವಿ. ಆಗಿಲ್ಲಿ ಡೆಲ್ಲಿ ದೂರದರ್ಶನ್ ಅಂತ ಆ್ಯಂಟನ ಹಾಕೊಂಡು ನೋಡಬೇಕು. 70 ಅಡಿ 80 ಅಡಿ ಆ್ಯಂಟನ ಹಾಕಿದ್ರೆ ಅದು ಎಲ್ಲೋ ಒಂದು ಅರ್ಧ ಗಂಟೆ ಬರೋದು, ಪುನಃ ಹೋಗೋದು, ಈ ಥರವಾದಂಥ ಸಮಸ್ಯೆ ಇತ್ತು 84ರಲ್ಲಿ. ಆಮೇಲೆ ನಮ್ಮ ಫ್ರೆಂಡ್ ಯಾರೋ ಒಬ್ಬರು ಬೆಂಗಳೂರವರು, ಈಗ ಒಂದು ಡಿಶ್ ಶ್ಯಾಮ್ ಕಂಪ್ನಿದು ಡಿಶ್ ಬಂದಿದೆ, ಅದನ್ನು ಹಾಕಿ ನೀವು ಕೇಬಲ್ ಮೂಲಕ ಎಲ್ಲರಿಗೂ ಚಾನಲ್ ಕೊಡ್ಬೋದು, ತುಂಬ ಕ್ಲಿಯರಾಗಿ ಬರುತ್ತೆ ಇದೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು. ನಾನು ಹೇಳಿದೆ ಎಷ್ಟಪ್ಪ ಬೇಕು ದುಡ್ಡು ಅದಕ್ಕೆ ಅಂದೆ. ಸರ್ ಒಂದು 35,000 ಆಗುತ್ತೆ, ಅದಾದಮೇಲೆ ಅದಕ್ಕೆ ಆ್ಯಂಪ್ಲಿಫೈರು ಕೇಬಲ್ಲು ಇದೆಲ್ಲ ತಗೋಬೇಕು. ನೀವು ಆ್ಯಂಪ್ಲಿಫೈರ್ ಕೇಬಲ್ ಬೇಕಾದ್ರೆ ಜನದ ಹತ್ರ ಒಂದು ಡಿಪಾಸಿಟ್ ಅಂತ ಕಲೆಕ್ಟ್ ಮಾಡಿಕೊಂಡು ದಾಟಿಟಮಲ್ ಡಿಪಾಸಿಟ್ ಕಲೆಕ್ಟ್ ಮಾಡಿ ಕೇಬಲ್ ಹಿಡಿದು ನೀವು ಸೇವೆ ಕೊಡ್ಬೋದು ಸರ್, ಇದೊಂದು ಬಿಸ್ನೆಸ್ ಮಾಡಿ ಅಂತ ನನಗೆ ಅಡ್ವೈಸ್ ಮಾಡಿದ್ರು. ಆವಾಗ ನಮ್ಮ ಹತ್ರ 35,000 ಇಲ್ಲ, 3,500 ಇಲ್ಲ ದುಡ್ಡು. ಈ ಕೇಬಲ್ ಹೆಂಗಪ್ಪ ಮಾಡೋದು ಅನ್ನೋದು ಒಂದು ಯೋಚನೆ ಬಂತು. ಅವಾಗ ಮೈಸೂರಲ್ಲಿ ನಮ್ಮ ಸ್ನೇಹಿತರು ಇಲ್ಲೇ ಕೂತಿದ್ದಾರೆ, ಇದು ಸತ್ಯ ಹೇಳ್ತಾರ ಸುಳ್ಳಲ್ಲ, ಅದಕ್ಕೆ ಅವ್ರನ್ನ ಕರೆದಿರೋದು ನಾನು. ನನ್ನ ಹತ್ರ ಹಣ ಇರಲಿಲ್ಲ, ಏನು ಮಾಡ್ಬೇಕಂತ ಯೋಚನೆ ಮಾಡಿದಾಗ ನಮಗೆ ಸಾದಿಕ್ ಅಂತ ಒಂದು ಫ್ರೆಂಡ್ ಇದ್ದ, ಅವ್ರ ಫ್ರೆಂಡ್ ಇವ್ರನ್ನ ಪರಿಚಯ ಮಾಡಿಸಿದ್ದು. ಅವಾಗ ನಮ್ಮದು ಇದು ಪರಿಚಯ ಆಯಿತು. ಇದ್ರು ಆ 84ನೇ ಇಸ್ವಿಲಿ ನನ್ನನ್ನು ನಂಬಿ 30,000 ಸಾಲವನ್ನು ಕೊಟ್ಟವರು ಇವರು. ಕೇಬಲ್ ಶುರು ಆಗ್ಬೇಕಾದ್ರೆ ಇವತ್ತು ಇವರೇ. ಅದರಿಂದ ನಾನು ಇವರು ಆ್ಯಕ್ಚುಲಿ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ ಅಂತ ಇದ್ರು. ನಾನು ಹೇಳಿದೆ ನೀವೇ ಮೇನ್ ಸ್ತಂಭ ಸರ್, ನೀವು ಗ್ಯಾರಂಟಿ ಬರಬೇಕು ಅಂದಾಗ ಬಂದಿದ್ದಾರೆ. ಆ 84ನೇ ಇಸ್ವಿಲಿ ಕೇಬಲ್ ಸಾಲ ಅಂತೂ ಕೊಟ್ಟರು.
ಇವರೇ ಪಾಪ ಇವ್ರ ಕಾರಲ್ಲೇ ಹೋಗಿದ್ದು ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಕಣ್ಣನ್ ಟ್ರೇಡರ್ಸ್ ಅಂತ ಇತ್ತು, ಅಲ್ಲೋಗಿ ಅವ್ನಿಗೆ ಅಡ್ವಾನ್ಸ್ ಮಾಡಿ ಅವನೊಂದು 15 ದಿವಸ ಟೈಮ್ ಬೇಕಂತ ಹೇಳಿ 15 ದಿವಸ ಆದಮೇಲೆ ಡಿಶ್ ಕೊಟ್ಟರು ತಗೊಂಡ್ಬಂದು ನಾವು ಅದನ್ನು ಇಲ್ಲಿ ನಮ್ಮ ಆಫೀಸ್ ಮೇಲೆ ಫಿಟ್ ಮಾಡಿ ಅವತ್ತು ಭಾನುವಾರ ಫಿಟ್ ಮಾಡಿ ಅದನ್ನು ಅಲ್ಲಿ ಫಿಟ್ ಮಾಡೋರು ಕಂಪ್ನಿಯಿಂದಲೇ ಬಂದಿದ್ರು. ಫಿಟ್ ಮಾಡಿಬಿಟ್ಟು ಮೊದಲನೇ ದಿವಸ ಭಾನುವಾರ ಚೆನ್ನಾಗಿ ಜ್ಞಾಪಕ ಇದೆ ನನಗೆ, ಅವತ್ತು ಸೀತಾ ಅವ್ರ ಗೀತಾ ಹಿಂದಿ ಪಿಕ್ಚರ್ ಡೆಲ್ಲಿ ದೂರದರ್ಶನ ಬರ್ತಾ ಇತ್ತು. ಅದು ಆಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ. ನಮ್ಗೆ ಏನಿದೆ ಕ್ಲಾರಿಟಿ ಹೆಂಗೆ ಬರುತ್ತೆ, ಏನು ಮಾಡೋಕ್ಕೆ ಚೆಕ್ ಮಾಡೋಕ್ಕೂ ಕೂಡ ನಮ್ಮ ಹತ್ರ ಟಿ ವಿನೂ ಇಲ್ಲ. ಅವಾಗ ಅಲ್ಲಿ ರಾಜಪ್ಪನವ್ರ ಹತ್ರ ಕಾಂಟ್ರಾಕ್ಟ್ ಇದ್ರು, ಅವ್ರ ಮನೇಲಿ ಕಲರ್ ಟಿ ವಿ ನಾನೇ ಕೊಟ್ಟಿದ್ದೆ ಅವ್ರಿಗೆ, ಸಾಲಿಡಾರ್ ಕಂಪ್ನಿ. ಅವ್ರು ಹೋಗಿ ರಿಕ್ವೆಸ್ಟ್ ಮಾಡಿದವ್ರು, ಸರ್ ಇದೊಂದು ಹಿಂಗೆ ಮಾಡಿಬಿಟ್ಟಿದ್ದೀವಿ, ಇದ್ರದ್ದೊಂದು ಕಲರ್ ನೋಡ್ಬೇಕು ಸರ್ ಹೆಂಗೆ ಬರುತ್ತೆ ಅಂತ ನೋಡಬೇಕು ಅಂದಾಗ ತೊಗೊಂಡೋಗಪ್ಪ ಅಂತ ಟಿ ವಿ ಎತ್ ಕೊಟ್ಟರು. ಅವರು ತಗೊಂಬಂದು ನಮ್ಮ ಗಾಡಿ ಮೇಲೆ ಇಟ್ಟು ಸೀತಾ ಅವ್ರ ಗೀತಾ ಪಿಕ್ಚರ್ ಅವತ್ತು ಹಾಕಿದ್ದೀನಿ. ಒಂದ್ಸೂರು ಕಮ್ಮಿ ಹೆಚ್ಚು 1,000 ಜನ ಮಾಡಿ ಮೇಲೆ ಟಿ ವಿ ನೋಡೋಕ್ಕೆ ಸೇರಿದ್ರು ಅವತ್ತು. ಆಮೇಲೆ ಅದನ್ನು ಮೊದಲನೇ ಕನೆಕ್ಷನ್ ನಾನು ಕೊಟ್ಟಿದ್ದು ಚರ್ಚ್ ಫಾದರ್ಗೆ, ಮೊದಲನೇ ಕನೆಕ್ಷನ್ ಚರ್ಚ್ ಫಾದರ್ಗೆ ಮೊದಲನೇ ಕನೆಕ್ಷನ್ ಕೊಟ್ಟೆ. ಅದಾದ್ಮೇಲೆ ಒಂದು 15-20 ಕನೆಕ್ಷನ್ನು ಬೇರೆಯವ್ರಿಗೆ ಕೊಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಸರ್ಕಾರದ್ದು ಅಡೆತಡೆಗಳು ಶುರು ಆಯಿತು. ಇದನ್ನು ಮಾಡಂಗಿಲ್ಲ, ಟೆಲಿಗ್ರಾಫ್ ಆ್ಯಕ್ಟಲ್ಲಿ ಇದಕ್ಕೆ ಪರ್ಮಿಷನ್ ಇಲ್ಲ ಅಂತ ಶುರು ಆದಮೇಲೆ ಈಗ ಪಿ ಆರ್ ರಾಜಪ್ಪನವ್ರು ಕೂತಿದ್ದಾರೆ ಇಲ್ಲೇ, ಅವರು ನಮ್ಮ ವಾಸನ್ ಅವರು, ಅವತ್ತಿನ ದಿವಸಕ್ಕೆ ಎಚ್ ಎಲ್ ತಿಮ್ಮೇಗೌಡರು, ಸುಂದರಣ್ಣ ಅವರು, ನಮ್ಮ ಕರಿಗೌಡರು ಡಾಕ್ಟ್ರು, ಅವ್ರ ಮನೇಲಿ ಮೀಟಿಂಗ್ಗಳಾಗೋದು. ಅವ್ರ ಮನೇಲೆ ಕೂತ್ಕೊಂಡು ಇದಕ್ಕೇನು ಮಾಡಬೇಕು ಅನ್ನೋದು ಮೀಟಿಂಗು. ನನಗಂತೂ ಇದು ಸಾಲ ಮಾಡಿಬಿಟ್ಟಿದ್ದೀನಿ, ಸಾಲ ದುಡ್ಡು ವಾಪಸ್ ಕೊಡಬೇಕು, ಇದು ನೋಡಿದ್ರೆ ಈ ಥರ ಆಗಿ ತಕರಾರಾಗಾಯ್ತು, ಜನ ಬೇರೆ ದುಡ್ಡು ಕಟ್ಟಿದ್ದಾರೆ, ಇದನ್ನ ನಿಂತ್ಕೊಂಡ್ಬಿಟ್ರೆ ಏನು ಮಾಡೋದು ಅನ್ನೋದು ನನ್ನ ಪರಿಸ್ಥಿತಿ ಆಗ್ಬಿಟ್ಟಿತ್ತು ಅವತ್ತು. ಅದಕ್ಕೆ ಇವರು ಪಿ ಆರ್ ರಾಜಪ್ಪ, ನಮಗೆ ಹೆಚ್ಚಾಗಿ ಕಲ್ಕುಂಡ್ಕೆ ಅವರು, ಕೆ ಬಿ ಶಿವಪ್ಪನವ್ರು ಇದ್ರು, ಮತ್ತೆ ಚಿಕ್ಕಚನ್ನಪ್ಪನವರು, ಅವರೆಲ್ಲ ಅವತ್ತಿನ ದಿವಸ ನಮಗೆ ತುಂಬ ಸಹಾಯ ಮಾಡೋದು. ಮಾಡಿ ಕರಿಯಪ್ಪಗೌಡರು ಎಲ್ಲದಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಅಧಿಕಾರಿಗಳ ಆಫೀಸ್ ಮುಂದೆ ಕೂರಿಸ್ಕೊಂಡು ಅಲ್ಲೇ ಡ್ರಾಪ್ ಮಾಡೋರು. ಅವರು ಏನು ಮಾಡಬೇಕು ಅನ್ನೋದನ್ನು ಅಲ್ಲೇ ಬರೆದು ಹೋಗ ಟೈಪ್ ಮಾಡಿಸ್ಕೊಂಬನ್ನೋರು, ಟೈಪ್ ಮಾಡಿಸ್ಕೊಂಬಂದು ಅಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸೆಂಡ್ ಮಾಡಿ, ಅವಾಗಲೂ ಕೂಡ ಅವರು ಇದಕ್ಕೆ ಸರ್ಕಾರದಲ್ಲಿ ಪರ್ಮಿಷನ್ ಇಲ್ಲ ಮಾಡಲಿಕ್ಕೆ, ನೀವು ಯಾಕೆ ಮಾಡಿದ್ರು ಅಂತ ಅವರು ಪ್ರಶ್ನೆ ಮಾಡಿದ್ರು. ಇಲ್ಲ, ಇದು ಪಬ್ಲಿಕ್ ಒಂದು ಅಡ್ಮಿಟ್ ಇಂದ ನಾವು ಮಾಡಿದ್ದೀವಿ ಅಂತೇಳಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ರು. ಅವಾಗ ಬಡಿಗಾರರು ಇಲ್ಲಿ ಜಿಲ್ಲಾಧಿಕಾರಿ ಇದ್ರು. ಆಮೇಲೆ ಇದು ಯಾಕೋ ತುಂಬ ದೊಡ್ಡ ಹಂತಕ್ಕೆ ಹೋಯ್ತು. ಇಲ್ಲಿ ಲೋಕಲ್ ಅಧಿಕಾರಿ ಅವ್ರ ಹೆಸರು ಹೇಳಕ್ ಹೋಗಲ್ಲ ನಾನು, ಅವ್ರು ಬಂದು ಇದು ನಡ್ಸಕ್ ಬಿಡ್ಬೇಡ್ರಿ, ಎಲ್ಲ ಕೇಬಲ್ ಕಟ್ ಮಾಡಿ ಟ್ಯಾಕ್ಟ್ರ್ ತುಂಬ್ಕೊಂಡು ಹೋಗ್ರಿ ಅನ್ನೋ ಲೆವೆಲ್ಗೆ ಬಂದ್ಬಿಟ್ರು. ಬಂದ್ಮೇಲೆ ಅಲ್ಲಿ ನಮ್ಗೆ ಎಸ್ ಕುಮಾರ್ ಅಂತ ಅವರು, ಎಸ್ ಕುಮಾರ್ ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು ಕಾಣುತ್ತೆ ಕಾಲೇಜಲ್ಲಿ, ಅವ್ರು ಬಂದು ಧೈರ್ಯ ತುಂಬಿದ್ರು ನನಗೆ, ಹೆದರ್ಬೇಡ್ರಿ ನೀವು, ಇದಕ್ಕೇನಾರ ಒಂದು ಹುಡುಕನ ಅಂತ ಹೇಳಿ ಹೈಕೋರ್ಟ್ಗೆ ಹೋಗೋಣ, ಒಂದು ಸ್ಟೇ ತಂದ್ಕೊಳ್ಳೋಣ ಅಂತ ಹೈಕೋರ್ಟ್ಗೆ ಅಲ್ಲಿ ಹೋಗಿದ್ದು. ಅವಾಗ ರಘುಪತಿ ಅಂತ ಅಡ್ವೊಕೇಟ್ ಅಲ್ಲಿ, ಅವಾಗ ನ್ಯಾಯಾಧೀಶರು ಬಂದು ರಾಮಜೋಯ್ಸ್, ಪಾಪ ಇವತ್ತು ರಘುಪತಿ ಅವರು ತೀರ್ಕೊಂಡಿದ್ದಾರೆ, ರಾಮಜೋಯ್ಸು ಅವ್ರು ರಾಜ್ಯಸಭೆ ಮೆಂಬರ್ ಆಗಿ ತೀರ್ಕೊಂಡಿದ್ದಾರೆ. ಅವರು ಅವತ್ತು ಬೆಳಗ್ಗೆ 11 ಗಂಟೆಗೆ ಸ್ಟೇಗೆ ಅಪ್ಲೈ ಮಾಡಿದ್ದು, 2 ಗಂಟೆಗೆ ಸ್ಟೇ ಕೊಟ್ಬಿಟ್ರು. 2 ಗಂಟೆಗೆ ಟೆಲಿಗ್ರಾಮ್ ಮೂಲಕ AC ಅವರಿಗೆ, AC ಆಫೀಸ್ಗೆ ಟೆಲಿಗ್ರಾಮಲ್ಲಿ ಬಂದ್ಬಿಡ್ತು, ಇದೇನು ಮಾಡಬಾರ್ದು. ಅಷ್ಟು ಬಂದರೂ ಕೂಡ ಪುನಃ ತೊಂದರೆ ಇತ್ತು, ನಮಗೆ ತಪ್ಪಿರಲಿಲ್ಲ ಅಂದ್ಮೇಲೆ ಆಮೇಲೆ ಪುನಃ ನಾವು ಕರಿಯಪ್ಪಗೌಡರು DB ಚಂದ್ರೇಗೌಡ ಹತ್ರ ಕರ್ಕೊಂಡು ಅವ್ರ ಹತ್ರದಿಂದ ಫೋನ್ ಮಾಡಿಸಿದ್ರು. ಆಮೇಲೆ ನಾವು ಅಜಿತ್ ಸೇಠ್ ಹತ್ರ ಹೋಗಿದ್ದು. ಅಜಿತ್ ಸೇಠ್ ಫೋನ್ ಎತ್ಕೊಂಡು ಜಿಲ್ಲಾಧಿಕಾರಿಗಳಿದ್ರು, ನಿಮ್ಮ ಲೋಕಲ್ ಯಾರೋ ಒಬ್ರು ತೊಂದರೆ ಕೊಡ್ತಾ ಇದ್ದಾರೆ, ಇದಕ್ಕೆ ಕೋರ್ಟಲ್ಲಿ ಸ್ಟೇ ಇದೆ, ಯಾವುದೇ ಕಾರಣದಲ್ಲೂ ಕೇಬಲ್ ಮುಟ್ಬಾರ್ದು, ನೀವು ಮುಟ್ಟಿದ್ರೆ ಏನೋ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿ ಜೈಲ್ಗೆ ಹೋಗ್ಬಿಡ್ತಾರೆ ಅವ್ರನ್ನ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಹೇಳಿ ನಿಮ್ಮ ಲೋಕಲ್ಗೆ ಅಂತ ಹೇಳಿದ್ಮೇಲೆ ಅವಾಗ ಸ್ವಲ್ಪ ಇದು ತಣ್ಣಗಾಯ್ತು. ಅದಾದ್ಮೇಲೆ ಇಲ್ಲಿ ಕೆಲವರು ಇದರಲ್ಲಿ ಬೆಳಗ್ಗೆ 1:15 ಗಂಟೆ 2 ಗಂಟೆ, ಮಧ್ಯಾಹ್ನ ಒಂದು UGC ಪ್ರೋಗ್ರಾಮ್ ಬರ್ತಾಯಿತ್ತು, ಮತ್ತೆ ಸಾಯಂಕಾಲ 3 ಅವರ್ ಪ್ರೋಗ್ರಾಮ್ ಅಷ್ಟೇ ಡೆಲ್ಲಿ ದೂರದರ್ಶನ ಇದ್ದಿದ್ದು ಆ ಟೈಮಲ್ಲಿ. ಅದಾದ್ಮೇಲೆ ಕೆಲವರು ಇಲ್ಲ ನಮಗೆ ಕನ್ನಡ ಕಾರ್ಯಕ್ರಮ ಬೇಕು, ಬರೀ ಹಿಂದಿ ಬರುತ್ತಿದ್ರೆ ಕನ್ನಡ ಸಿಗ್ತಾ ಇಲ್ಲ. ಕೊನೆಗಲ್ಲಿ ಸುಬ್ರಾವ್ ಅಂತ ಒಬ್ರು, ಅವ್ರನ್ನ ಬೆಂಗಳೂರು ಕಾಂಟ್ಯಾಕ್ಟ್ ಮಾಡಿ ಕನ್ನಡದಿಂದ 1 ಗಂಟೆ ಕಾರ್ಯಕ್ರಮ ರೆಕಾರ್ಡ್ ಮಾಡೋದು, ಒಂದು ವಾರದ ರೆಕಾರ್ಡ್ ಮಾಡಿ ಅವ್ರು 1 ವಾರದ ಕ್ಯಾಸೆಟ್ ಇನ್ಕನ್ ಕೊಡೋರು, ಅದನ್ನು ಈ ವಾರ ಪ್ಲೇ ಮಾಡೋದು, ಇನ್ನೊಂದು
ಮಾದಳ್ಳಿ ಮಠದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವರಿಗೆ ನಾನು ನಮಸ್ಕರಿಸುತ್ತಾ ವೇದಿಕೆಗೆ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಆಮೇಲೆ ಅದನ್ನ ಆಮೇಲೆ ಆ ಕ್ಯಾಸೆಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೂ ಕೂಡ ಇಲ್ಲಿ ಲೋಕಲ್ ಆಗಿ ಬಂದು ಇದನ್ನ ಮಾಡಕ್ಕಿಲ್ಲ, ರೀಟೆಲಿಕಾಸ್ಟ್ ಮಾಡಕ್ಕಿಲ್ಲ, ರೆಕಾರ್ಡ್ ಮಾಡಿ ಅಂತ ಅದನ್ನ ಒಂದ್ ದಿವಸ 8 ಗಂಟೆಗೆ ಬಂದು ಇಲ್ಲಿ ಪೊಲೀಸ್ ಅವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದೆಲ್ಲ ಸೀಸ್ ಮಾಡ್ಬಿಟ್ಟು ನಮ್ದು ಟೋಟಲ್ ಇದು ನಡ್ಸಕ್ಕಿಲ್ಲ ಅಂತ ಹೇಳಿ. ಆದ್ಮೇಲೆ ಅದಕ್ಕೋಸ್ಕರ ಅವತ್ತಿನ ದಿವಸದಲ್ಲಿ ಆ ಸ್ಟೋರ್ ಬೀದಿಯವರು, ಆ ದಾವಣಿ ಬೀದಿಯವರು, ಮುಸ್ಲಿಂ ಏರಿಯಾದವರು ಎಲ್ಲ ಸೇರಿ ಅವತ್ತು ನನಗೆ ಸಹಕಾರ ಕೊಟ್ಟು ಅವತ್ತು ಇದೇನಾದ್ರು ಉಳಿಸ್ಬೇಕು ಅಂತೇಳಿ ಎಲ್ಲ ಪೂರ ಸಹಕಾರ ಮಾಡಿದ್ರು. ಅವಾಗ ಕೋರ್ಟ್ ಕೇಸ್ಗೆ VCR ನಮ್ಮ ಕ್ಯಾಸೆಟ್ ಎಲ್ಲ ಸೀಸ್ ಆಯ್ತು. ಅವಾಗ ನಮ್ಮ ಸೀದರ್ ಲಾಯರ್ ಕೂಡ ಗೊತ್ತು ಇಲ್ಲೇ ಇದ್ದಾರೆ. ಅವಾಗ ನಮ್ಗೆ MB ಚರ್ಮಣ್ಣ ಲಾಯರ್ ಅವರು ಅದನ್ನ ಮಾಡಿ 2 ರಿಂದ 3 ದಿವಸದಲ್ಲಿ ಅದು ಪೂರ್ತಿ ಕ್ಯಾಸೆಟ್ ಸಮೇತ VCR ಕೂಡ ನಮ್ಗೆ ರಿಲೀಸ್ ಮಾಡಿಕೊಟ್ರು. ಇದನ್ನ ಮಾಡ್ಬೋದು ಅಂತೇಳಿ ದೂರದರ್ಶನದಿಂದ ಪರ್ಮಿಷನ್, ರೀಟೆಲಿಕಾಸ್ಟ್ ಮಾಡ್ಬೋದು, ಇದು ಜನಕ್ಕೆ ಅನುಕೂಲ ಆಗೋದಂತ ಕೆಲಸ, ಅದನ್ನ ಮಾಡ್ಬೋದು ಅಂತೇಳಿ ಅವತ್ತಿಂದ ಈ ಅಲ್ಪ ಸ್ವಲ್ಪ ಅದಕ್ಕೆ ರಿಲೀಫ್ ಸಿಕ್ತು. ರಿಲೀಫ್ ಸಿಕ್ಕದ ಮೇಲೆ ಕೂಡ ನಮ್ಮ ಇವತ್ತು ಕೇಬಲ್ ಆಪರೇಟರ್ ಜ್ಯೋತಿ ಕುಮಾರ್ ಇದ್ದಾರೆ, ಬಾಲಕೃಷ್ಣ ಅವರಿದ್ದಾರೆ, ಇವರೆಲ್ಲ ನಮ್ಮ ಗ್ರಾಮಾಂತರ ಆಪರೇಟರ್ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲ ಸೇರಿದಾಗ 2006ರಲ್ಲಿ ಒಂದು ಗಲಾಟೆ ನಮ್ಮ ರಾಮಕೃಷ್ಣ ಲಾಯರ್ ಅವರು ಆ ಕೇಸ್ ನಡೆಸಿದ್ದು ಅವರು ಅಮರ್ನಾಥ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಹಲೋ ಶ್ರೀನಾಥ್ ರಾಘು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆಮೇಲೆ ಅದು ಈ ಥರವಾಗಿ ಶುರುವಾಗಿ ನಮ್ದು ಆಮೇಲೆ 2001ರಲ್ಲಿ ನಮ್ದು RCM ಚಾನಲ್ ಶುರು ಮಾಡಿ ನಂದೇ ಆದಂಥ ಹೆಡ್ ಇದ್ದು 70 ಚಾನಲ್ ನಾನು ಲೋಕಲ್ ಆಗಿ ಕೊಡ್ತಾ ಇದ್ದೆ. ಅದಾದ್ಮೇಲೆ ನಮ್ಮ ಕೇಬಲ್ ಆಪರೇಟರ್ಗಳಿಗೆಲ್ಲ ಡಿಕೋಡರ್ಗಳು ಹಾಕೋಬೇಕಿತ್ತು. ಅವರು ಉದಯ TV ನೋಡ್ಬೇಕಾದ್ರೆ ಅದಕ್ಕೆ ದುಡ್ಡು ಕಟ್ಟಬೇಕಿತ್ತು. ಈ TV ಅಂತ ಒಂದಿತ್ತು, ಅದಕ್ಕೆ ದುಡ್ಡು ಕಟ್ಟಬೇಕಿತ್ತು. ಇವರೆಲ್ಲ ಸೇರಿ ಏನ್ ಮಾಡಿದ್ರು, ಫೈಬರ್ ಆಪ್ಟಿಕಲ್ ಫೈಬರ್ ಲೈನ್ ಬರಕ್ ಶುರು ಆಯ್ತು. ಅವಾಗ ಎಲ್ಲ ಗ್ರಾಮಾಂತರಕ್ಕೂ ನಾನು 2006ರಲ್ಲಿ 2004ರಲ್ಲೇ ಕೊಟ್ಟೆ. 2006ರಲ್ಲಿ ಅದು ಗಲಾಟೆ ಆಗಿತ್ತು. ಆಮೇಲೆ ಅದು ಎಲ್ಲ ಇವತ್ತು ಬೇಕಾದಷ್ಟು ಚಾನಲ್, ಇವತ್ತು 560 ಚಾನಲ್ ಕೊಡುವಂತ ಸೆಟಪ್ ಬಾಕ್ಸ್. ಇವತ್ತು ಇದ್ರ ಬಗ್ಗೆ ನಾನು ಹೇಳ್ಕೊಂಡು ಹೋದ್ರೆ 2 ದಿವಸ ಆದ್ರೂ ಮುಗಿಯಲ್ಲ. ಯಾಕೆಂದ್ರೆ ಅಷ್ಟೊಂದು ಹುಣಸೂರಲ್ಲಿ ಪ್ರತಿಯೊಂದು ರಾಜಕಾರಣಿಗಳು, ನಾನು ಹೇಳ್ತೀನಿ, ಚಂದ್ರಬಾಬು ಅರಸಿಂದ ಹಿಡಿದು ದೇವರಾಜ ಅರಸಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಚಂದ್ರಬಾಬು ಅರಸಿಂದ ಇರ್ಬೋದು, HL ತಿಮ್ಮೇಗೌಡರು ಇರ್ಬೋದು, ವಿಜಯಶಂಕರ್ ಇರ್ಬೋದು, ಪಾಪಣ್ಣವ್ರು ಇರ್ಬೋದು, ಚಿಕ್ಕಮಾಧವ್ ಇರ್ಬೋದು, JD ದೇವೇಗೌಡರು ಇರ್ಬೋದು, ಮಂಜುನಾಥ್ ಅವ್ರು ಇರ್ಬೋದು, ಅವತ್ತಿಂದ ಹರೀಶ್ ಗೌಡ್ರು ಇರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲ ನಾನು ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಇದು ಮಾತಾಡಿದ್ರೆ ಇನ್ನೂ ಅರ್ಧ ದಿವಸ ಮಾತಾಡೋದು ಮುಗಿಯೋಣ. ಯಾಕೆಂದ್ರೆ ಎಲ್ಲ ಬೇಜಾರಾಗ್ಬಿಡ್ತಾರೆ, ಇವ್ರದೇ ಸ್ಟೋರಿ ಹೇಳ್ತಾರೆ ಅಂದ್ಬಿಟ್ಟು. ಕೇಬಲ್ ಅಲ್ಲಿ ನಾವು ತುಂಬಾ ಕಷ್ಟಪಟ್ಟು ಮೇಲ್ ಬಂದ್ರು ಕೂಡ ಹುಣಸೂರು ತಾಲೂಕು ಜನ ಇವತ್ತು ನಮಗೆ ಕೈ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾರು ಇವತ್ತು ಗಂಟ ನಮ್ಗೆ ಒಂದು ತೊಂದರೆನೇ ಕೊಟ್ಟಿಲ್ಲ. ನಾನು ಕೈ ಅನುಭವ ಎಲ್ಲೂ ಹೇಳಂಗಿಲ್ಲ, ಸಿಹಿ ಅನುಭವಗಳೇ ಅನುಭವಿಸಿರೋದು. ಸ್ಟಾರ್ಟಿಂಗ್ ಅಲ್ಲಿ 84ರಲ್ಲಿ ಆದಂತ ಅನುಭವ ಬಿಟ್ರೆ ಅದಾದ್ಮೇಲೆ ನಮ್ಗೆ ಯಾವ್ದು ವಿಧವಾದ ತೊಂದರೆಗಿಲ್ಲ. ಇವತ್ತೆಲ್ಲ ಹುಣಸೂರು ಕೇಬಲ್ ಆಪರೇಟರ್ ಕೂಡ ಅವರ ಹಳ್ಳಿಲಿ ಅವರವ್ರದಂತ ನೆಟ್ವರ್ಕ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಯಾವುದೇ ಕಂಪ್ನಿಲಿ ಅದು ಕಂಪ್ನಿ ವ್ಯವಹಾರ ಬಿಸ್ನೆಸ್, ನಿಮ್ಗೆ ರೇಟ್ ಕಮ್ಮಿ ಆಗಿ ಸಿಗುತ್ತೆ, ಏನ್ ಸಿಗುತ್ತೆ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡಿ ಲೈನ್ ತಗೊಂಡಿದ್ದೀರಾ. ಅದಕ್ಕೆ ನಮ್ದು ಏನೂ ಬೇಜಾರಿಲ್ಲ, ಗೊತ್ತಾಯ್ತಲ್ಲ. ಅದರಿಂದ ನೀವೆಲ್ಲ ಇನ್ನು ಮುಂದೆ ನಮ್ಗೆ ಇದೇ ತರ ಸಹಕಾರ ಕೊಡಿ ಅಂತ ಕೇಳ್ತಾ, ನಾನು ಇಷ್ಟೊತ್ತು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಗೆ ಮುಂಭಾಗ ಇರೋರಿಗೆ, TV ನೋಡ್ತಾ ಮನೆಯಲ್ಲಿ TV ನೋಡ್ತಾ ಇರೋರಿಗೆ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. RCM ಅನ್ನು ಕಟ್ಟಿ ಬೆಳೆಸಿ ಕಷ್ಟ ಕಾರ್ಪೆಗಳನ್ನು ಮೆಟ್ಟಿ ಎಲ್ಲ ಮಹನೀಯರ ಒಂದೊಂದಿನ ದಿನಗಳ ಸಹಕಾರವನ್ನು ನೆನೆಯುತ್ತಲೇ ತಮ್ಮ ಅಂತರಾಳದ ಮಾತುಗಳನ್ನು ಆಡಿದ ಇವತ್ತಿನ ಕಾರ್ಯಕ್ರಮದ ಕೇಂದ್ರಬಿಂದು RCMನ ಮಾಲೀಕರಾದಂಥ ಸಾಯಿನಾಥ್ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆ. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಬಂದಂಥ ಶ್ರೀಯುತ HP ಅಮರನಾಥರವರು, ಉದ್ಯಮಿಗಳು ಹಾಗೂ ಹುಣಸೂರಿನ ಉಡಾ ಅಧ್ಯಕ್ಷರು ದಯಮಾಡಿ ವೇದಿಕೆ ಬಳಿ ಇರಬೇಕು.
ಶ್ರೀಯುತ ರಾಘವ್ ಕಲ್ಕೊಂಡ್ಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದಂಥ ರಾಘವರವರು ದಯಮಾಡಿ ವೇದಿಕೆ ಬರಬೇಕು. ಶ್ರೀಯುತ ಎಚ್ ಪಿ ಅಮರನಾಥ್ ಉದ್ಯಮಿಗಳು ಹಾಗೂ ಹುಣಸೂರಿನ ಉಡಾಧ್ಯಕ್ಷರಿಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಬೇರೆ ಬೇರೆ ಹಂತಗಳಲ್ಲಿ ಕೈ ಜೋಡಿಸಿದಂಥ ಎಲ್ಲ ವ್ಯಕ್ತಿಗಳನ್ನು ಸನ್ಮಾನಿಸುವಂಥ ಒಂದು ಅತ್ಯುತ್ತಮ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಮೊದಲಿಗೆ ಬಿ ಎನ್ ದಾಸ್ರವರು, ಶ್ರೀಯುತ ಪುಡ್ಶೆಟ್ರವರು, ಸಿಂಗೇಶ್ ರವರು, ರಾಜಪ್ಪರವರು, ಹೆಸರಾಂತ ವಕೀಲರಾದ ಶ್ರೀಯುತ ಎಸ್ ಶ್ರೀಧರ್ ಅವರು, ಹರಿಹರ ಆನಂದಸ್ವಾಮಿ ಅಣ್ಣ, ಜಾರ್ಜ್ ರವರು, ನಾಗರತ್ನಮ್ಮ ನಂಜಮ್ಮರವರು ಮತ್ತು ಪಿ ಡಿ ಒ ಕೆಂಚೇಗೌಡರು ದಯಮಾಡಿ ಈ ಒಂದು ಸನ್ಮಾನ ಕಾರ್ಯಕ್ರಮದ ಮೊದಲ ಹಂತದ ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಈ ಒಂದು ಆಸನದಲ್ಲಿ ಆಸೀನರಾಗಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. RCN ಕುಟುಂಬದ ಪ್ರೀತಿಯ ಸಂಕೇತವರು. ಚೇರ್ಗಳಾಕಿ ಬನ್ನಿ ಮೇಡಮ್. ಸನ್ಮಾನವನ್ನು ಸ್ವೀಕರಿಸುತ್ತಿರುವಂಥ ಗಣ್ಯರು ಹಾಗೂ ಸನ್ಮಾನವನ್ನು ನಿರ್ವಹಿಸುತ್ತಿರುವಂಥ ಗಣ್ಯರಿಗೆ ವೇದಿಕೆಯ ವತಿಯಿಂದ ಆತ್ಮೀಯವಾದ ವಂದನೆಗಳು, ಅಭಿನಂದನೆಗಳು. ಸನ್ಮಾನವನ್ನು ಸ್ವೀಕರಿಸುತ್ತಿರುವಂಥ ಗಾಯಕರಾದಂಥ ಸಿಂಗೇಶ್ ರವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ರೀಯುತ ಕೆಂಚೇಗೌಡರವರು, ಹುಣಸೂರಿನವರು, ನಿವೃತ್ತ ಶಿಕ್ಷಕರು ಸಂಘಟಕರಾದಂಥ ಬಿ ಎನ್ ದಾಸ್ರವರು, ಮತ್ತೊಬ್ಬ ಸಂಘಟಕರಾದಂಥ ರಾಜಪ್ಪನವರು ಹಾಗೂ ಹುಣಸೂರಿನ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಯುತ ಪುಟ್ಟಶೆಟ್ಟರು, ಈ ಎಲ್ಲ ಗಣ್ಯರಿಗೆ ವೇದಿಕೆಯ ಮೇಲೆ ಆತ್ಮೀಯವಾದ ಅಭಿನಂದನೆಯನ್ನು ಸ್ವೀಕರಿಸಿರುವಂಥ ಗಣ್ಯರಿಗೆ ಮುಂದಿನ ಸನ್ಮಾನಿತರು ಶ್ರೀಮತಿ ನಾಗರತ್ನಮ್ಮರವರು, ಶ್ರೀಮತಿ ನಂಜಮ್ಮರವರು, ಶ್ರೀಯುತ ಜಾರ್ಜರವರು, ಹಿರಿಯ ವಿಚಾರವಾದಿಯಾದ ಹರಿಹರ ಆನಂದಸ್ವಾಮಣ್ಣವರು ದಯಮಾಡಿ ವೇದಿಕೆಯ ಮೇಲೆ ಬಂದು ಈ ಅತ್ಯಂತ ಪ್ರೀತಿಯ ಸಂಕೇತವಾದಂಥ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೋರ್ತೇನೆ. ಒಂದು ಅಭಿನಂದನೆಯ ಚಪ್ಪಾಳೆ ಈ ಸನ್ಮಾನಿತರಿಗೆ ನಿಮ್ಮಿಂದ. ಇವರ ಸಾಧಕರೊಂದಿಗೆ ನಿಂತು ಒಂದು ಫೋಟೋಕ್ಕೆ ಸಹಕರಿಸಬೇಕು. ಹಿಂಗಾಗಿ ಬನ್ನಿ ಸರ್, ಆರ್ಸಿಎನ್ ಸರ್, ಹಿಂಗಾಗಿ ಬನ್ನಿ. ಸನ್ಮಾನ ಸ್ವೀಕರಿಸಿದಂಥ ಗಣ್ಯರಿಗೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಹಾಗೆ ತೆಗಿರಿ. ಮನೇಲಿ ಹೆಚ್ಚೊತ್ತು ಮಾತಾಡೋ ಸ್ಥಿತಿಲಂತೂ ಇಲ್ಲ, ನಿಮ್ಗೆ ಯಾರಿಗೂ ತೊಂದರೆ ಮಾಡಲ್ಲ. ನನಗೆ ಒಂದೇ ಒಂದು ಇನ್ಸಿಡೆನ್ಸ್ ಏನು ಜ್ಞಾಪಕ ಬರುತ್ತಂದರೆ, ನಾನು 40 ವರ್ಷ ಆಯಿತು ಹುಣಸೂರಿಗೆ ಲಾಯರಾಗಿ ಬಂದು, 39 ವರ್ಷ ಆಯಿತು, 40ನೇ ವರ್ಷ. ಈ RCN ಇನ್ನೂ ಅವಾಗ ತಾನೇ ಇನ್ನೂ ಅಂಬೆಗಾಲಿಗ್ತಾ ಇದ್ದಂಥ ಕಾಲ ಅದು. ಆಮೇಲೆ ಸಾಯಿನಾಥ್ ಅವರು
ಆ ಕೇಸಿನ ಬಗ್ಗೆ ಎಲ್ಲ ಏನೇನಾಯಿತು ಅಂತೆಲ್ಲ ವಿಷಯದ ಬಗ್ಗೆ ಏನೆಲ್ಲ ತಿಳಿಸಿದ್ದಾರೆ. ನಾನು ಕೋರ್ಟಲ್ಲಿ ಇರಬೇಕಾದ್ರೆ ಆರ್ ವಿ ರಾಮಚಂದ್ರ ರಾವ್ ಅಂತೇಳಿ ಸೀನಿಯರ್ ಸಿವಿಲ್ ಜಡ್ಜ್ ಅವಾಗ ಅವ್ರ ಮುಂದೆ ಈ BSNL ಅವರು ಒಂದು ಕೇಸ್ ಹಾಕ್ಬಿಟ್ಟಿದ್ರು ಸಾಯಿನಾಥ್ ಅವ್ರ ಮೇಲೆ. ಇವ್ರು ಏನು ಮಾಡಿದ್ರು ಅಂದರೆ ಹುಣಸೂರಿನಲ್ಲಿರುವಂಥ ಎಲ್ಲ ಈ ಟೆಲಿಫೋನ್ ಕಂಬಗಳಲ್ಲಿ ಇವರ ಕೇಬಲ್ ವೈರನ್ನ ಎಳೆದ್ಬಿಟ್ಟಿದ್ರು. ಹಾಗಾಗಿ ಅವರು BSNL ಅವರು BSNL ಆ್ಯಕ್ಟ್ ಪ್ರಕಾರ ಇವ್ರ ಮೇಲೆ ಕೇಸ್ ಹಾಕ್ಬಿಟ್ಟಿದ್ರು. ನನಗೆ ಇನ್ನೂ ಈಗ ತಾನೇ ನನ್ನ ಮುಂದೆ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಸುಮಾರು 32 ವರ್ಷ ಏನೋ ಮುಗೀತು. ಆ ಜಡ್ಜು ಆವಾಗಿನ BSNLನ ಮ್ಯಾನೇಜರ್ ಇಂಜಿನಿಯರ್ ಯಾರಿದ್ರು ಅವ್ರನ್ನ ಕರೆದು ಮುಂದ್ಗಡೆ ನಿಲ್ಸ್ಕೊಂಡು ಕೋರ್ಟಲ್ಲಿ ಕೇಳಿದ್ರು, ಏನ್ರಿ ನಿಮ್ಮಲ್ಲಿ TV ಇದೆಯಾ? ಇದೆ. ನಿಮ್ಗೆ ಯಾರು ಕನೆಕ್ಷನ್ ಕೊಟ್ಟರು? ಅವರು RCN ಅವರು. ನೀವೇ ಕೆಲಸ ಹಾಕಿದ್ದೀರಲ್ರಿ ಅವ್ರ ಮೇಲೆ? ಕಾನೂನು ಸ್ವಾಮಿ. ಯಾವುದ್ರಿ ಕಾನೂನು? ಒಂದು ಸರ್ಕಾರ, ಒಂದು ವ್ಯವಸ್ಥೆ, ಒಂದು ಇನ್ಸ್ಟಿಟ್ಯೂಷನ್ ಮಾಡುವಂಥ ಕೆಲಸನ ಬಹುಶಃ ಆವಾಗಿನ್ನೂ 35 ವರ್ಷ ಕಾಣುತ್ತೆ ಇವ್ರಿಗೆ, 35-40 ಒಬ್ಬ ಯೂತ್ ಮಾಡ್ತಾ ಇದ್ದಾನೆ ಅಂದರೆ ಪ್ರೋತ್ಸಾಹ ಕೊಡೋದು ಬಿಟ್ಬಿಟ್ಟು ಕೇಸ್ ಹಾಕಿದ್ದೀರಲ್ರಿ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿದ್ರು. ಆ ಕೋರ್ಟಲ್ಲೇ ನಾನು ಇದ್ದೆ. ಅವಾಗ ನನಗೆ ಅವತ್ತಿನ ದಿವಸದಿಂದ ಸುಮಾರು ಒಂದು 10 ಸಲ ಕ್ಯಾಪ್ಸ್ಕೊಂಡಿದ್ದೀನಿ ನಾನು. ಇವತ್ತಂತ ನೀವೆಲ್ಲ ಮುಂದೆ ಹೇಳಬೇಕು ಅಂತ ಅನ್ನಿಸ್ತು. ಒಂಥರ ಧೀರೋದಾತ್ತನಾಗಿ ಧೈರ್ಯದಿಂದ ಈ ಥರದ ಒಂದು ವ್ಯವಸ್ಥೆಯನ್ನು ಹೊಂದಿಸೋದಕ್ಕೆ ತಂದು RCN ಅನ್ನುವಂಥ ಒಂದು ಹೆಸರನ್ನ ಮನೆ ಮಾತು ಮಾಡಿದವರು ನಮ್ಮ ಸಾಯಿನಾಥ್ ಅವರು. ಅವರ 100ನೇ ಹುಟ್ಟು ಹಬ್ಬನ ಇದೇ ರೀತಿ ನಾವು ಎಲ್ಲ ಇದ್ದು ಆಚರಿಸುವಂಥ ಸಂದರ್ಭ ಬರಲಿ. ದೇವರವರಿಗೆ ಆಯಾಸ ಆರೋಗ್ಯ ಕೊಟ್ಟು ಆಶೀರ್ವಾದ ಮಾಡಿ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ನಮಗೆ ಸನ್ಮಾನದ ಅವಶ್ಯಕತೆ ಇರಲಿಲ್ಲ. ಏನೋ ನಮ್ಮ ಒಂದು ಸ್ನೇಹಕ್ಕೆ ನಮ್ಮನ್ನು ಕರೆದು ಇಲ್ಲಿ ಕೂರಿಸಿ ನಮಗೆ ಸಂಕೋಚ ಉಂಟು ಮಾಡಿಬಿಟ್ರು ಅವರು. ಅವ್ರಿಗೆ ನಾವು ಕೃತಜ್ಞನಾಗಿದ್ದೀನಿ ಅಂತ ಹೇಳ್ತಾ ನಾನು ಅದು ಮಾತು ಮುಗಿಸ್ತಾ ಇದ್ದೀನಿ. ಮನದಾಳದ ಮಾತುಗಳನ್ನು ಆಡಿದಂಥ ಸ್ನೇಹಿತ ಶ್ರೀಧರ್ ಸರ್ ಅವರಿಗೆ ವಂದನೆಗಳನ್ನು ಈ ಮೂಲಕ ತಿಳಿಸ್ತೇವೆ. ಸನ್ಮಾನವನ್ನು ಸ್ವೀಕರಿಸುವಂಥ ಮುಂದಿನ ಗಣ್ಯರು ಶ್ರೀಮತಿ ನಾಗರತ್ನಮ್ಮ, ಶ್ರೀಮತಿ ನಂಜಮ್ಮ, ಜಾರ್ಜರವರು ನಗರಸಭೆಯ ನಾಮನಿರ್ದೇಶನ ಸದಸ್ಯರು, ಶ್ರೀಯುತ ರಾಘವ್ ಕಲ್ಕೊಣಿಕೆ ಯುವ ಮುಖಂಡರು, ದಯಮಾಡಿ ಬರಬೇಕು. ನಿಮಗೆ ಸನ್ಮಾನ ನಮ್ಮ ಇದೆ. ಬನ್ನಿ ರಾಘವ್. ಹರಿಹರ ಅನಸಮಣ ವೇದಿಕೆಯಿಂದ ತೆರಳಿದ್ದಾರೆ. ತದನಂತರ ನಮ್ಮ ಕಲ್ಪುಣಿಕೆಯ ಕೇಬಲ್ ಮಹೇಶ್ ಅವರು ದಯಮಾಡಿ ನಿಮಗೆ ಪ್ರೀತಿಯ ಕರೆ ಇದೆ ನಮ್ಮ RCN ವತಿಯಿಂದ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಗುರುಸ್ವಾಮಣ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕು. RCN ಅವರಿಂದ ಆತ್ಮೀಯ ಕರೆ ನೀಡಿ. ದಯಮಾಡಿ ವಂದಿಸಿ. ಬನ್ನಿ ಮೇಡಮ್, ದಯಮಾಡಿ ಬನ್ನಿ. ಬನ್ನಿ ಮೇಡಮ್. RCN ಮಾಲೀಕರು ಮತ್ತು ಅವರ ಕುಟುಂಬದ ವತಿಯಿಂದ ಪ್ರೀತಿಯ ಸಂಕೇತವಾಗಿ, ಕೃತಜ್ಞತೆಯ ಸಂಕೇತವಾಗಿ ವೇದಿಕೆಯ ಮುಂಭಾಗ ಆಸನವನ್ನು ಅಲಂಕರಿಸಿರುವಂಥ ಎಲ್ಲ ಆತ್ಮೀಯ ಗಣ್ಯರಿಗೆ ಈಗ ನಿಮ್ಮೆಲ್ಲರ ಪರವಾಗಿ ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ನಾರಾಯಣ ಸ್ವಾಮಿ ಅವರು ಬರಬೇಕು ವೇದಿಕೆಗೆ. ಪ್ರಕಾಶ್ ಅವರು, ಬಾಲಕೃಷ್ಣ ಅವರು, ದೀಪು ಡಾಕ್ಟ್ರು ದಯವಿಟ್ಟು ವೇದಿಕೆಗೆ ಬನ್ನಿ. ನಾಗರಾಜರಾವ್, ರಾಮಕೃಷ್ಣ ಬನ್ನಿ ಬನ್ನಿ. ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿರುವಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು
ಮಾಜಿ ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ವೇತಾ ಅಡುಗೋರಿ ಶಿಕ್ಷಣ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ RCN ಕುಟುಂಬದ ವತಿಯಿಂದ ಎಲ್ಲ ಆತ್ಮೀಯರಿಗೆ ಈಗ ಸನ್ಮಾನ ಸಮಾರಂಭ ನಡೀತಾ ಇದೆ. ದಯಮಾಡಿ ಚಪ್ಪಾಳೆ ತೊಡರ ಮೂಲಕ ಈ ಸನ್ಮಾನಿತರ ಸೇವೆಯನ್ನು ಅಭಿನಂದನೆ ಮಾಡಬೇಕಾಗಿ ಕೋರ್ತೇನೆ. ನಿಲ್ಲಿಸ್ಕೊಳ್ಳಿ ಅಷ್ಟೇ. ಹಾಗೂ ಹುಣಸೂರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸಾಯಿನಾಥ್ ಸರ್ ಅವರಿಗೆ ಅವರ ವತಿಯಿಂದ ಅಭಿನಂದನೆ. ಅಭಿನಂದನೆಯನ್ನು ಸ್ವೀಕರಿಸುತ್ತಿರುವಂತಹ ಶ್ರೀಯುತ ಸಾಯಿನಾಥ್ ಅವರಿಗೆ ಆತ್ಮೀಯವಾದ ಅಭಿನಂದನೆಗಳನ್ನ ಈ ಮೂಲಕ ಎಲ್ಲರ ಪರವಾಗಿ ಸಲ್ಲಿಕೆ ಆಗ್ತದೆ. ಅಮರನಾಥರವರು ಉದ್ಯಮಿಗಳು ಹಾಗೂ ಉಡ ಅಧ್ಯಕ್ಷರಿಗೆ RCN ಕುಟುಂಬದ ವತಿಯಿಂದ ಸನ್ಮಾನ. ರಘು ಶ್ವೇತಾ ಎಚ್ ಅಮರನಾಥರವರಿಗೆ RCN ಕುಟುಂಬದ ವತಿಯಿಂದ ಸನ್ಮಾನ ಇದೆ, ದಯಮಾಡಿ ಸ್ವೀಕರಿಸಬೇಕಂತ. ಸ್ವೀಕರಿಸಿದಂಥ ಅಮ್ಮನಾಥರವರಿಗೆ ಆತ್ಮೀಯ ಅಭಿನಂದನೆಗಳು. RCN ಕೇಬಲ್ ನೆಟ್ವರ್ಕ್ನ ಜೊತೆ ಹಲವು ವರ್ಷಗಳಿಂದ ಹೆಗಲಾಗಿ ನಿಂತ ಈ ಒಂದು RCN ಚಾನಲ್ನ ಕಟ್ಟಾಳುಗಳು, ಈ ಕೇಬಲ್ ಆಪರೇಟರ್ಗಳು ಗ್ರಾಮಾಂತರ ಪ್ರದೇಶದಲ್ಲಿ RCN ಕೀರ್ತಿಯನ್ನು ಹೆಚ್ಚಿಸಿದಂಥ ತಳಮಟ್ಟದ ಕಾರ್ಯಕರ್ತರಾಗಿಯೂ ಸಹ ದುಡಿದು RCN ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇಂಥ ಗ್ರಾಮಾಂತರ ಪ್ರದೇಶದ ಜನತೆಯ ಮನೆ ಮಾತಾಗಿ ಅತ್ಯುತ್ತಮ ಮನರಂಜನೆ ಒದಗಿಸಿದಂಥ RCN ಕುಟುಂಬ ಈ ಕೇಬಲ್ ಆಪರೇಟರ್ಗಳು, ಇವರ ಕಾರ್ಯವನ್ನು ಅಭಿನಂದಿಸೋಣ. ಗ್ರಾಮಾಂತರ ವಲಯದ ಕೇಬಲ್ ಆಪರೇಟರ್ಗಳಿಗೆ RCN ಮಾಲೀಕರಾದಂಥ ಸಾಯಿನಾಥ್ ಅವರು ಮತ್ತು ಅವರ ಕುಟುಂಬದ ವತಿಯಿಂದ ಗೌರವ ಸಮರ್ಪಣೆ. ಸನ್ಮಾನವನ್ನು ಸ್ವೀಕಾರ ಮಾಡುತ್ತಿರುವ ಎಲ್ಲ ಆಪರೇಟರ್ಗಳು, ಗ್ರಾಮಾಂತರ ಪ್ರದೇಶದ
ಸ್ವೀಕಾರ ಮಾಡಿದ ನಾಮಾಂತರ ಕೇಬಲ್ ಆಪರೇಟರ್ಗಳಿಗೆ ಈ ಮೂಲಕ ವೇದಿಕೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ ಚಪ್ಪಾಳೆಯ ಮೂಲಕ. ಈಗ ಅಭಿನಂದನೆಯನ್ನ ಸಲ್ಲಿಕೆ ಆಗ್ತಾ ಇದೆ RCL ಮಾಲೀಕರು ಮತ್ತೆ ಅವರ ಕುಟುಂಬದ ವತಿಯಿಂದ. ಮಾರ್ಗದರ್ಶಕರು ಮತ್ತು ಹಿತೈಷಿಗಳು ಕೂಡ ಆಗಿರುವಂತಹ ಶ್ರೀಯುತ ಮೋದೂರು ಮಹೇಶ್ ಆರಾಧ್ಯರವರು, ನಿವೃತ್ತ ಪ್ರಾಂಶುಪಾಲರು, ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರನ್ನು ಆತ್ಮೀಯವಾಗಿ ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಶ್ರೀಯುತ ರೇಣುಕಾ ಪ್ರಸಾದ್ ರವರು, ಸಾಹಿತಿಗಳು ಹಾಗೂ ಅಧಿಕಾರಿಗಳು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನ ಕೋರ್ತಾ ಇದ್ದೇನೆ. ಹಾಗೆ ಶ್ರೀಯುತ ಲೂಯಿಸ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ತಾ ಇದ್ದಾರೆ. ಹಾಗೆ ಶ್ರೀಯುತ ಜೆ ಮಹದೇವ್ ಕಲ್ಗುಣಿಕೆ ಇವರು ಕೂಡ ವೇದಿಕೆಗೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರನ್ನ ಆತ್ಮೀಯವಾಗಿ ಕೋರ್ತಾ ಇದ್ದಾರೆ. ಶ್ರೀಯುತ CN ಸಂಸ್ಥೆ 25 ವರ್ಷಗಳ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ವೇದಿಕೆಯ ಮೇಲೆ ಪುರಸ್ಕೃತರಾಗ್ತಿರುವಂತಹ ಎಲ್ಲರೂ ಕೂಡ ಶ್ರೀಯುತ VP ಸಾಯಿನಾಥ್ ಅವರೊಂದಿಗೆ ಇದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಅವರೊಂದಿಗೆ ಕೈ ಜೋಡಿಸಿ ನೂರಾರು ಕಾರ್ಯಕ್ರಮಗಳನ್ನು ಹುಣಸೂರು ತಾಲೂಕಿನಲ್ಲಿ ನೆರವೇರಿಸಿಕೊಳ್ಳಲಿಕ್ಕೆ ಇವರ ಸಲಹೆ, ಮಾರ್ಗದರ್ಶನ, ಪ್ರೋತ್ಸಾಹ ಇದೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಸ್ಮರಿಸುವಂಥದ್ದು ನಮ್ಮೆಲ್ಲರ ಗುರುತರ ಜವಾಬ್ದಾರಿ ಎಂದು ಭಾವಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಸಾಹಿತಿಗಳು, ಚಿಂತಕರು ಮತ್ತು ಹಿತೈಷಿಗಳಿಗೆ ಈಗ ಶ್ರೀಯುತ VP ಸಾಯಿನಾಥ್ ಅವರು ಕೃತಜ್ಞತಾಪೂರ್ವಕವಾಗಿ ನೆನಪಿನ ಕಾಣಿಕೆಯನ್ನಿಟ್ಟು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಡಾಕ್ಟರ್ ಮಾಧವ್ ಪ್ರಸಾದ್, ಶ್ರೀಯುತ ರೇಣುಕಾ ಪ್ರಸಾದ್, ಗಾಜನೂರು ಮಹದೇವ್, ಶ್ರೀಯುತ ಮೋದೂರು ಮಹೇಶ್ ಆರಾಧ್ಯರವರು, ಶ್ರೀಯುತ ಜೆ ಮಹದೇವ್ ಕಲ್ಕುಣಿಕೆರವರು, ಶ್ರೀಯುತ ಸಿದ್ದೇಗೌಡರವರು, ಹಾಗೆ ಶ್ರೀಯುತ ಲೂಯಿಸ್ ಅವರು ನಿವೃತ್ತ ಯೋಧರು ಮತ್ತು ಸಮಾಜ ಸೇವಕರು. ಈ ಸಂದರ್ಭದಲ್ಲಿ ನಮ್ಮ RCL ವಾಹಿನಿಯ ಪರವಾಗಿ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದೇವೆ. ಈಗ ನಮ್ಮ RCL ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದೇವೆ. ನಮ್ಮ ಕೃತಜ್ಞತಾಪೂರ್ವಕ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಮಹೋದಯರಿಗೆ ಈಗ ನಿಮ್ಮೆಲ್ಲರ ಪರವಾಗಿ ಅಭಿನಂದನಾಪೂರ್ವಕ ಚಪ್ಪಾಳೆಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವೇದಿಕೆಯನ್ನು ತೆರವು ಮಾಡಿಕೊಳ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಾಲಿ ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಕೂಡ ಆಗಿದ್ದಂತಹ ಶ್ರೀಯುತ ಅಡಗೂರು H. ವಿಶ್ವನಾಥ್ ರವರು ಈ ಸಂದರ್ಭದಲ್ಲಿ ನಮ್ಮ ಅಭಿನಂದನೆ ಹಾಗೂ ಕೃತಜ್ಞತೆಗಳನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ VP ಸಾಯಿ ಹಾಗೆ ಕೇಬಲ್ RCL ಕೇಬಲ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಸಂಸ್ಥೆಯ ಮಾಲೀಕರಿಗೆ ಸನ್ಮಾನಿಸಬೇಕು ಅಂತ ಹೇಳಿ ತೀರ್ಮಾನಿಸಿದರೆ ಆ ಎಲ್ಲ RCL ಕೇಬಲ್ನ ಎಲ್ಲ ಸಿಬ್ಬಂದಿ ವರ್ಗದವರು ಈಗ ತಮ್ಮ ಸನ್ಮಾನವನ್ನು ನಿರ್ವಹಿಸಿಕೊಳ್ಬೇಕಾಗಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ.
ನಮ್ಮ ವೇದಿಕೆ ಮೇಲೆ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರ್ತಾರೆ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಹಿರಿಯರಾದಂಥ ಹೋರಾಟಗಾರಂಥ ಹೊಸೂರು ಕುಮಾರಣ್ಣವರ ವೇದಿಕೆ ಮೇಲೆ ಬಂದು ಮತ್ತು ಅವರ ಸ್ನೇಹಿತರು ಸಹ ವೇದಿಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಶ್ರೀಯುತ ಪರಮೇಶ್ ಅವರು ಗಣೇಶ್ ನಮ್ಮ RCS ಸಿಬ್ಬಂದಿ ವರ್ಗದವರು ಈಗ ಸಂಸ್ಥೆ ಮಾಲೀಕರಿಗೆ ಸನ್ಮಾನಿಸಲಿಕ್ಕೆ ಇದ್ದಾರೆ. ಶ್ರೀಯುತ ಸಾಯಿನಾಥ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಈಗ RCS ನೆನಪಿನ ಕಾಣಿಕೆ ಹಾಗೂ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದ ಸಲ್ಲಿಸೋಣ. ಸುಮಾರು 10 ಜನ ಸಿಬ್ಬಂದಿ ವರ್ಗದವರು ಈಗ RCSನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆ ಸಿಬ್ಬಂದಿ ವರ್ಗದವರು ಈಗ ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ಯುಕ್ತ ಮ್ಯೂಸಿಕಲ್ ಗ್ರೂಪ್ ಗದ್ದಿಗೆ ಇವರಿಂದ ಈಗ ಸನ್ಮಾನ ಇದೆ. ಯುಕ್ತ ಮ್ಯೂಸಿಕಲ್ ಗ್ರೂಪ್ ಗದ್ದಿಗೆ ಇವರೀಗ RCSನ ಕುಟುಂಬ ವರ್ಗದವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. 75ರ ವಸಂತದಲ್ಲಿ ಅವರಿಗೆ ಈಗ ಹುಟ್ಟುಹಬ್ಬದ ಸಂಭ್ರಮ ಆಚರಣೆ. ನೋಡ್ಕೊಂಡು ಮುಂದೆನೇ ಬರ್ತೀರಾ? ಇಲ್ಲೇ ಬಂದಿರಲಿಲ್ಲ. ಯುಕ್ತ ಮ್ಯೂಸಿಕಲ್ ಗ್ರೂಪ್ ಸಾಯಿನಾಥ್ ಸರ್ ಅವರಿಗೆ 75ರ ಹುಟ್ಟುಹಬ್ಬದ ಸಂದರ್ಭ ಹಾಗೆ ನಮ್ಮ ನೆಚ್ಚಿನ ಹುಣಸೂರು ತಾಲೂಕಿನ ಹೆಮ್ಮೆಯ RCS ಚಾನಲ್ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಂದ ಯುಕ್ತ ಮ್ಯೂಸಿಕಲ್ ಗ್ರೂಪ್ ವತಿಯಿಂದ ಅವರು ಕೂಡ ಒಂದು ಕೇಕ್ ಕತ್ತರಿಸುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರುಗಳಿಗೆ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರ್ತಾ ಇದ್ದಾರೆ. ಹಾಗೆ ಶ್ರೀಯುತ ಬಸವರಾಜರವರು ಸಹಾಯಕ ಪ್ರಾಧ್ಯಾಪಕರು ಕಾಲೇಜು ಶಿಕ್ಷಣ ಇಲಾಖೆ ದಯಮಾಡಿ ಬಂದು ನಮ್ಮ ನೆನಪಿನ ಕಾಣಿಕೆ ಸ್ವೀಕರಿಸಬೇಕಾಗಿ ಕೋರ್ತಾರೆ. ಶ್ರೀಯುತ ಬಸವರಾಜ ಕಲ್ಕುಡಿಗೆ ದಯಮಾಡಿ ವೇದಿಕೆ ಮೇಲೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ಅವರನ್ನು ಕೋರ್ತಾ ಇದ್ದಾರೆ. ಶ್ರೀಯುತ ಮುನ್ನಾ ಅಕ್ಬರ್ ಅವರು ಈಗ ಸನ್ಮಾನ. ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಮುನ್ನಾ ಅಕ್ಬರ್ ಇವರಿಗೆ ಈಗ ಸನ್ಮಾನ. ಈಗ ಈ ಕಾರ್ಯಕ್ರಮದ ಕುರಿತು ಹಾಲಿ ರಾಜ್ಯದ ಮಾಲೀಕರು ಆತ್ಮೀಯ ಸ್ನೇಹಿತರಾದಂಥ ಸಾಯಿನಾಥ್ ಅವರಿಗೆ ಅವರ ಸಂಸ್ಥೆಗೆ 25 ವರ್ಷಗಳು
ರಜತ ಮಹೋತ್ಸವದ ಬಪ್ಪ ಶಾಸಕರಿಗೆ ಸ್ವಾಗತ. ಬನ್ನಿ ಸರ್, ನೀವೇ ಇದ್ದೀರಾ ಸರ್? ಈ ಕ್ಯಾಮ್ರಾ ಎತ್ಕೊಂಡಿದ್ದೀನಿ ಸರ್. ನಾವು ನಿಮ್ಮನ್ನು ಕಟ್ಟಾಕತ್ತೀವಿ. ಬರಲ್ಲ, ನಮ್ದೇನು ಮಾಡಲ್ಲ ಸೈನ್ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಹೊಸೂರು ಕ್ಷೇತ್ರದ ಶಾಸಕ ಸಮಿತಿಗಳಾದಂಥ ಸನ್ಮಾನ್ಯ ಶ್ರೀ ಹರೀಶ್ ಅವರಿಗೆ ಸ್ನೇಹಿತರಿಗೆ ಸ್ವಾಗತ ನೀಡಿದ್ದು, ಸಾಯಿನಾಥ್ ಅವರು ಅವರ ಕುಟುಂಬದ ಸಮೇತರಾಗಿ ಮತ್ತು ಅವರ ಸಂಸ್ಥೆಯ ಸಿಬ್ಬಂದಿ ಸಮೇತವಾಗಿ ಇವತ್ತಿನ ದಿವಸ ರಜತ ಮಹೋತ್ಸವ ಆಚರಿಸುವಂಥ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮಪೂಜ್ಯ ಉಕ್ಕಿನಕಂತೆ ಮಠದ ಮಹಾಸ್ವಾಮಿಗಳವರ ಅಡಿದಾವರಿಗಳಿಗೆ ನಮಸ್ಕರಿಸಿ, ಅಂತೆಯೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಅತಿಥಿಗಳಿಗೆಲ್ಲ ಸ್ನೇಹಿತರಿಗೆಲ್ಲ ನಾನು ಸ್ವಾಗತವನ್ನು ಮಾಡ್ತೇನೆ. ಯಾಕೆಂದರೆ RCN 25 ವರ್ಷಗಳಿಂದ ಕೂಡ ನಿರಂತರವಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಆಜುಬಾಜು ಕ್ಷೇತ್ರದ ಜನರ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು, ಅಭಿವೃದ್ಧಿ ಮತ್ತು ಶಿಕ್ಷಣ, ಆರೋಗ್ಯ ಇತ್ಯಾದಿಯಾಗಿ ಅವರು ಜನಕ್ಕೆ ತಮ್ಮ RCN ಚಾನಲ್ ಮೂಲಕ ಎಲ್ಲರಿಗೂ ಕೂಡ ಎಚ್ಚರಿಕೆ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ನಾನು ಕೂಡ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮೆಲ್ಲರೂ ಭಾಳ ಅಚ್ಚುಮೆಚ್ಚಿನ ಸ್ನೇಹಿತರಾಗಿ, ಹಿರಿಯರಾಗಿ RCN ಅವರು ನಮ್ಮನ್ನೆಲ್ಲ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲ ಸೇರಿ ಅವರಿಗೆ ಅವರು ಕೂಡ ನಮಗೆ ಅಭಿನಂದನೆ ಮಾಡ್ತಾ ಇದ್ದಾರೆ, ನಾವು ಕೂಡ ಅವರಿಗೆ ಒಂದು ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರು ಈ 25 ವರ್ಷ ಸತತವಾಗಿ ಬಂದಿದ್ದಾರೆ, ಮುಂದೆಯೂ ಕೂಡ ಮುಂದುವರೆದು ನಮ್ಮ ಜನರ ಮಾಧ್ಯಮದ ಮಾರ್ಗದರ್ಶಿಯಾಗಲಿ ಅಂತಂತೇಳಿ ಆಶಯ ಮಾಡಿ ನಾನು ಇಡೀ RCN ಕುಟುಂಬ ಅಂದರೆ RCN ಕುಟುಂಬ ಅಂದರೆ ಬರೀ ಅವ್ರ ಹೆಂಡತಿ ಮಕ್ಕಳು ಅಷ್ಟೇ ಅಲ್ಲ, ಅವರೆಲ್ಲ ಸಿಬ್ಬಂದಿ ವರ್ಗವನ್ನು ಕೂಡ ಅವರ ಕುಟುಂಬದವರು. ಹಾಗಾಗಿ RCN ಸಾಯಿನಾಥ್ ಕುಟುಂಬ ವರ್ಗದವರಿಗೆ ನಾನು ಶುಭಾಶಯದ ಶುಭಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಟ್ಟು ತಮ್ಮೆಲ್ಲರಿಗೂ ಮನಸ್ಸು ನನ್ನ ಮಾತನ್ನು ಮುಗಿಸುತ್ತೇನೆ. ಸನ್ಮಾನ್ಯ ಶಾಸಕರು ಅವರನ್ನ ಸನ್ಮಾನಿಸಬೇಕಾಗಿ ಕೋರ್ತಾ ಇದ್ದಾರೆ. RCN ಸಂಸ್ಥೆಯ ಮಾಲೀಕರಾಗಿರುವ ಶ್ರೀ ಸಾಯಿನಾಥ್ ಅವರು ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಾಗಿ ಈ ಮೂಲಕ ಕೋರ್ತಾ ಇದ್ದಾರೆ. ಹುಣಸೂರಿನ ಜನಪ್ರಿಯ ಶಾಸಕರಾಗಿರುವ ಶ್ರೀ ಹರೀಶ್ ಅವರು ತಮ್ಮ ಕಾರ್ಯ ಒತ್ತಡದ ನಡುವೆಯೂ ಕೂಡ ನಮ್ಮ ಪ್ರೀತಿಪೂರ್ವಕ ಅವರನ್ನು ಮನಸ್ಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ಶ್ರೀಯುತ ಹಡಗೂರು H. ವಿಶ್ವನಾಥ್ ಅವರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದ. ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರನ್ನು ಆತ್ಮೀಯವಾಗಿ ಕೋರ್ತಾ ಇದ್ದೇವೆ. ಇಂದು ನಮ್ಮ RCN ಚಾನೆಲ್ನ ಮಾಲೀಕರು ಹಾಗೂ ನಮ್ಮ ಹುಣಸೂರು ತಾಲೂಕಿನಲ್ಲಿರ್ತಕ್ಕಂಥ ಜನಪರ ಚಿಂತಕರು ಹಲವಾರು ವರ್ಷಗಳಿಂದ ತಮ್ಮ RCN ಚಾನೆಲ್ ಮುಖಾಂತರ ನಮ್ಮ ಹುಣಸೂರು ತಾಲೂಕಿನ ಜನತೆಗೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರತಕ್ಕಂಥ ಸಾಯಿನಾಥ್ರವರ 75ನೇ ವರ್ಷದ ಹುಟ್ಟಿದ ಹಬ್ಬ ಕಾರ್ಯಕ್ರಮ ಹಾಗೂ RCN ಚಾನೆಲ್ನ 25ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ, ಎರಡೂ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜನೀಯ ಮಾದಳ್ಳಿ ಮಠದ ಶ್ರೀ 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 ಸಾಂಬ ಸದಾಶಿವ ಸ್ವಾಮೀಜಿಯವರ ಪಾದಾರಗಳಲ್ಲಿ ನಮಸ್ಕರಿಸುತ್ತಾ, ಒಂದು ವೇದಿಕೆ ಮೇಲೆ
ಹಸಿದಾಗಿರ್ತಕ್ಕಂಥ ಹಿರಿಯರು ಆದಂಥ ನಮ್ಮ ವಿಶ್ವನಾಥ್ ಸಾಹೇಬ್ ಇದ್ದಾರೆ, ಜೊತೆಗೆ ನಮ್ಮ ಕುಮಾರಣ್ಣವರು, ನಮ್ಮ ಹುಣಸೂರು ರಾಘವೇಂದ್ರವರ ತಾಯಿಯವರು, ಜೊತೆಗೆ ನಮ್ಮ ರಾಮಕೃಷ್ಣ ಸರ್ ಅವರು, ಜೊತೆಗೆ ಪ್ರಭುಶಂಕರ್ ಅವರು, ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯ ಮುಖಂಡರು, ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇವತ್ತು ಸಂದರ್ಭದಲ್ಲಿ ಈಗಾಗಲೇ ಎಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಹುಣಸೂರು ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಬಹಳ ಪ್ರಾಮಾಣಿಕವಾಗಿ ನಮ್ಮ ಹುಣಸೂರು ತಾಲೂಕಿನ ಜನತೆಯ ಜೊತೆಗೆ ಹುಣಸೂರು ಅಭಿವೃದ್ಧಿ ವಿಚಾರ ಇರ್ಬೋದು, ಸಾಮಾಜಿಕ ಕೆಲಸ ಕಾರ್ಯಗಳಿರ್ಬೋದು, ಹಲವಾರು ವಿಚಾರಗಳಲ್ಲಿ ದಿನನಿತ್ಯ ತಮ್ಮದೇ ಆದಂಥ ಚಿಂತನೆಗಳನ್ನ ಇಟ್ಕೊಂಡು ಹುಣಸೂರು ತಾಲೂಕಿಗೆ ತಮ್ಮದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಜೊತೆಗೆ ನಮ್ಮ RCN ಚಾನಲ್ ಇವತ್ತು ಅವರು ಮುಂಚೆ ಹೇಳ್ತಾರೆ, ಬಹಳಷ್ಟು ವರ್ಷಗಳ ಹಿಂದೆ ಹಲವಾರು ಸವಾಲುಗಳನ್ನು ಅವರು ಎದುರಿಸಿದ್ದಾರೆ. ನಮ್ಮ ಹುಣಸೂರು ತಾಲೂಕಿನಲ್ಲಿ ಬಹುಶಃ ಸಾಕಷ್ಟು ಅಡೆತಡೆಗಳನ್ನು, ಸವಾಲುಗಳನ್ನು ಎದುರಿಸಿ ನಿಂತಿದ್ದನೇ ಇವತ್ತು ಯಶಸ್ವಿಯಾಗಿ ಬಹುಶಃ ನಮ್ಮ ಇವತ್ತು ಈ ಕಾರ್ಯಕ್ರಮವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಅಡೆತಡೆಗಳು ಅವರು ಈ ಚಾನಲ್ನ ಮಾಡ್ತಕ್ಕಂಥದ್ದಿರ್ಬೋದು, ಇಲ್ಲ ಅವ್ರು ಕೇಬಲ್ನ ಪ್ರಾರಂಭ ಮಾಡ್ತಕ್ಕಂಥ ವಿಚಾರದಲ್ಲಿರ್ಬೋದು, ಸಾಕಷ್ಟು ಅಡೆತಡೆಗಳನ್ನ ಎದುರಿಸಿದ್ರು ಸಹ ಅದೆಲ್ಲವನ್ನ ಧೈರ್ಯವಾಗಿ ಎದುರಿಸಿ ಬಹುಶಃ ಹುಣಸೂರು ತಾಲೂಕಿನಲ್ಲಿ 25 ವರ್ಷಗಳ ಕಾಲ ತಮ್ಮ ಚಾನೆಲ್ನ ಮುಖಾಂತರ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಅವ್ರಿಗೂ ಸಹ ಇವತ್ತು 75 ವರ್ಷ, ಇವತ್ತು 75 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಬಂದು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೆ, ನಿಮಗೆ ನಿಜವಾಗ್ಲೂ 75 ವರ್ಷ ಆಗಿದೆಯಾ ಅಂತ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ನನಗೆ ನಿಜವಾಗ್ಲೂ 75 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೆ. 75 ವರ್ಷ ಆಗಿದ್ರು ಸಹ 25 ವರ್ಷದ ಯುವಕನ ರೀತಿಯಲ್ಲಿ ಎಂದಿಗೂ ಸಹ ಅವರ ಒಂದು ವಿಚಾರಗಳಿರ್ಬೋದು, ಅವರ ಒಡನಾಟ ಇರ್ಬೋದು, ಅವ್ರ ಕೆಲಸ ಕಾರ್ಯಗಳಿರ್ಬೋದು, ಇವತ್ತಿಗೂ ಸಹ 25 ವರ್ಷದ ಯುವಕರನ್ನು ಸಹ ನಾಚಿಸುವಂಥ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಆ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ನಮ್ಮ ಹುಣಸೂರು ತಾಲೂಕಿನ ಬೇರೆ ಅವ್ರು ಹೇಳ್ತಾ ಇದ್ರು, ನಾನು ಹಾಸನ ಜಿಲ್ಲೆಯವನು, ಬಂದು ಇಲ್ಲಿ ಸೆಟ್ಲ್ ಆಗಿ ಎಷ್ಟು 54 ವರ್ಷ ಆಯಿತು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತು ಹಾಸನ ಜಿಲ್ಲೆಯವರು ಅಂತ ಅವರು ಬಹುಶಃ ಅವರು ಒಂದ್ ಕಡೆಯಿಂದ ಅಂತ ಕಾಣಿಸುತ್ತೆ, ಮರ್ತ್ಬಿಟ್ಟವ್ರೆ ಸಂಪೂರ್ಣವಾಗಿ. ಹಾಸನದು ಇಲ್ಲ, ಏನೂ ಇಲ್ಲ, ಸಂಪೂರ್ಣ ಅವರ ಜೀವನ ಏನು ವಿದ್ಯಾಭ್ಯಾಸ ಜೀವನವನ್ನ ಹೊರತುಪಡಿಸಿ ಸ್ವಲ್ಪ ದಿವಸ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರ್ಬೇಕು. ಮಿರ್ಲೆ ಕೇರಳದಲ್ಲಿ ಅದೇ ಹೇಳಿದ್ರು, ಆಗ ಅಶ್ವರ್ ಬಂದು ಊಟ ಮಾಡ್ಕೊಂಡು ಹೋಗಿದ್ರು ನಮ್ಮ ಹೋಟ್ಲಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರಿಂದ ಇವತ್ತು ನಮ್ಮ ಹೀಗೆ ಹಲವಾರು ಹಿರಿಯರ ಜೊತೆಗೆ ನಿಕಟವಾದಂಥ ಸಂಪರ್ಕ, ಒಡನಾಟವನ್ನು ಇಟ್ಕೊಂಡು ಅವರಿಗೆ ಮಾರ್ಗದರ್ಶನವನ್ನ, ಸಲಹೆ ಸೂಚನೆಯನ್ನ ಕೊಡೋದ್ರ ಮುಖಾಂತರ ಅವ್ರು ಕೇರಳದಲ್ಲಿರ್ಬೋದು, ಇಲ್ಲ ಹಾಸನ ಇರ್ಬೋದು, ಆದರೆ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ನಮ್ಮ ಹುಣಸೂರು ತಾಲೂಕಿನಲ್ಲಿ. ಆದ್ರಿಂದ 5 ದಶಕಗಳ ಕಾಲ ನಮ್ಮ ಹುಣಸೂರು ತಾಲೂಕಿಗೆ ನಿರಂತರವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು, ಒಪ್ಕೊಂಡಿದ್ರು. ಆದರೆ ಇವತ್ತು ಮೀಟಿಂಗ್ ಕರ್ಕೊಂಡು ಬೆಂಗಳೂರಲ್ಲಿ, ಆದ್ರಿಂದ ಆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ. ನನ್ನ ಒಂದು ಶುಭಕಾಮನೆಯನ್ನು ಅವರಿಗೆ ಸಲ್ಲಿಸಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದಾರೆ. ಇನ್ನು ಅವರು ಶತಾಯುಷಿಗಳಾಗಲಿ, ನಮ್ಮ ಹುಣಸೂರು ತಾಲೂಕಿನ ಅಭಿವೃದ್ಧಿಯಲ್ಲಿ ಎಲ್ಲರ ಜೊತೆಗೆ ಇವತ್ತಿನವರೆಗೂ ಕೈ ಜೋಡಿಸ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಅವ್ರ ಮಾರ್ಗದರ್ಶನ ನಿರಂತರವಾಗಿ ನಮ್ಮಂತ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಪೂಜನೀಯ ಸ್ವಾಮೀಜಿಯವರಂತವ್ರು ಎಲ್ಲ ಇದರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ಅವರ ಏನು ಈ ಒಂದು RCN ಚಾನಲ್ಲು ಯಶಸ್ವಿಯಾಗಿ ನಡೀತಾ ಇದೆ, ಚಾನಲ್ಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ನಮ್ಮನ್ನ ಕರೆಸಿ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಂಡಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜನಪ್ರಿಯ ಶಾಸಕರು, ಸಮಾಜ ಸೇವಕರು, ಯುವಕರು ಹಾಗೂ ಯುವಕರಿಗೆ ಪ್ರೇರಣೆಯಾಗಿರುವಂತಹ ಶ್ರೀಯುತ ಹರೀಶ್ ಗೌಡರವರು ಈ ಸಂದರ್ಭದಲ್ಲಿ RCN ಸಂಸ್ಥೆಯ ಬಗ್ಗೆ ಮತ್ತು ಶ್ರೀಯುತ ವಿ. ಸಾಯಿನಾಥ್ ಅವರಿಗೆ
ಬಹಳ ಮೆಚ್ಚುಗೆಯ ಮಾತನ್ನು ಆಡಿದ್ದಾರೆ. RCS ಸಂಸ್ಥೆಯ ಪರವಾಗಿ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರಿಗೆ ಈಗ ಸನ್ಮಾನಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮತ್ತು ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ಈಗ ಸನ್ಮಾನ್ಯ ಶಾಸಕರು ಮತ್ತು ಬಿಪಿ ಸಾಯಿನಾಥ್ ನೆರವೇರಿಸಿಕೊಳ್ಬೇಕಾಗಿ ಪಾಲ್ಗೊಳ್ಬೇಕು. ಹಾಗೆ ಶ್ರೀಯುತ ಪ್ರಭುಶಂಕರ್ ಅವರಿಗೆ ಈಗ RCS ಸಂಸ್ಥೆಯ ಪರವಾಗಿ ಸನ್ಮಾನ. ಹಾಗೆ ಶ್ರೀಮತಿ ಆಶಾ ಕೃಷ್ಣನಾಯ್ಕರವರು ಉಪಾಧ್ಯಕ್ಷರು ನಗರಸಭೆ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇವೆ. ಶ್ರೀಮತಿ ಆಶಾ ಕೃಷ್ಣನಾಯ್ಕರವರು ದಯಮಾಡಿ ಉಪಾಧ್ಯಕ್ಷರು ನಗರಸಭೆ ಮೇಡಮ್ ಶ್ರೀಯುತ ಸತೀಶ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ತಾ ಇದ್ದೇವೆ. ಮೇಡಮ್ ಅವರು ಈ ಕಡೆ ಇದ್ದಾರೆ. ನಗರಸಭಾ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಆಶಾ ಕೃಷ್ಣನಾಯ್ಕರವರಿಗೆ ದಯಮಾಡಿ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ. ಶ್ರೀಯುತ ಮೋಹನ್ ಲಾಲ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಇದೆ. ಶ್ರೀಯುತ ಮೋಹನ್ ಲಾಲ್ ಅವರಿಗೆ ಇಲ್ಲಿ ಮಹೋದಯರಿಗೆ ಈಗ RCS ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೇವಲ ಅಪರಾಧ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜ್ಯೋತಿಕುಮಾರ್ ಅವರು ಹಾಗೆ ಹೊಸೂರು ಕುಮಾರ್ ಅವರು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರನ್ನು ಕೋರ್ತಾ ಇದ್ದಾರೆ. ಶ್ರೀಯುತ ಹೇಮಂತ್ ಅವರು ದಯಮಾಡಿ 10 ನಿಮಿಷಗಳ ಕಾಲ ಶ್ರೀಯುತ ಹೇಮಂತ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸ್ತಾ ಇದ್ದೇವೆ. ಎಲ್ಲರ ಪ್ರೀತಿ ವಿಶ್ವಾಸದಿಂದ ಈ ಸಂಸ್ಥೆ ಇಷ್ಟು ವರ್ಷಗಳ ಸುದೀರ್ಘ ಪಯಣದಲ್ಲಿ 25 ವರ್ಷಗಳ ಸುದೀರ್ಘ ಪಯಣದಲ್ಲಿ ಒಂದು ಸ್ಥಳೀಯ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಯುತ ಹೇಮಂತ್ ಕುಮಾರ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಇದೆ. ಹಾಗೆ ಶ್ರೀಯುತ ಮೋಹನ್ ಲಾಲ್ ಹಮ್ಮಿಕೊಂಡಿದ್ದೇವೆ. ಹುಣಸೂರಿನ ಎಲ್ಲ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರ್ತಾ ಇದ್ದೇವೆ. ಹಾಗೆ ಹುಣಸೂರಿನ ಮಾದಳ್ಳಿ ಮಠದ ಶ್ರೀ ಸಾಂಬ ಸದಾಶಿವ ಸ್ವಾಮಿಯವರು ಈಗ ಮತ್ತು ಅವರ ಮಠದ ಪದಾಧಿಕಾರಿಗಳು ಶ್ರೀ ಬಿಪಿ ಸಾಯಿನಾಥ್ ಮತ್ತು ಅವರ ಕುಟುಂಬ ವರ್ಗಕ್ಕೆ ಈಗ ಸನ್ಮಾನಿಸ್ತಾ ಇದ್ದಾರೆ. ಮಾದಳ್ಳಿ ಮಠದ ಶ್ರೀ 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 ಸಾಂಬ ಸದಾಶಿವ ಸ್ವಾಮಿಗಳು ಪಾದವಲಿಟ್ಟ ನೆಲದ ಶಿಕ್ಷಕರಲ್ಲಿ ಇವತ್ತು RCSನ 25 ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಮತ್ತು RCSನ ಸಾಯಿನಾಥ್ರವರ 75 ವರ್ಷದ ಹುಟ್ಟುಹಬ್ಬದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಾಸಕರಾದಂಥ ವರಿಷ್ಠರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿರ್ತಕ್ಕಂಥ H. ವಿಶ್ವನಾಥ್ ಅವರು ಬಂದಿದ್ದಾರೆ. ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು RCSನ ಎಲ್ಲ ವರ್ಗದವರೇ, ಇವತ್ತು ಸುಮಾರು 11 ಗಂಟೆಯಂತೂ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಸನ್ಮಾನಗಳನ್ನು ಮಾಡಿದ್ದಾರೆ. ಬಹುಶಃ ಅವ್ರು ಹೇಳ್ತಾ ಇದ್ರು ನಮ್ಮ ಸಾಯಿಬರು, ಈ ಹಿಂದೆ ಭಾಳ ಕಷ್ಟ ಕಾಲದಲ್ಲೂ ಸಾಯಿನಾಥ್ ಅವರು ಈ ಕಾರ್ಯಕ್ರಮ ಇದನ್ನು ಮಾಡಿದ್ರು ಅಂತೇಳಿ. ಅಂದರೆ ಯಾರಿಗೂ ಯಾವುದೇ ಥರದ ನೋವಾಗದ ರೀತಿಯಲ್ಲಿ ನಡೆದು ಇವರು 25 ವರ್ಷ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು 75 ವರ್ಷ ವಯಸ್ಸಲ್ಲಿ ಹುಟ್ಟುಹಬ್ಬದ ಆಚರಣೆ ಮಾಡಿರೋದ್ರಿಂದ ಭಾಳ ಸಂತೋಷವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಪರಿಚಿತರಾಗಿ ಅವರ ಬಗ್ಗೆ ಎಲ್ಲ RCS ಕಾಲದಲ್ಲಿ ಪ್ರತಿಯೊಂದು ತೋರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಜನಮನನಿಗೆ ಅವರು ಎಲ್ಲರಿಗೂ ಮೆಚ್ಚುಗೆಯಾಗಿರ್ತಕ್ಕಂಥ RCSನ
ಅವರು ಭಾಳ ಕೆಲಸವನ್ನು ಮಾಡಿದ್ದಾರೆ. ಅಂತೂ ಇವತ್ತು ಹುಟ್ಟುಹಬ್ಬದ ಸಮಾರಂಭದಲ್ಲಿ ಎಲ್ಲ ಬಂದಿರತಕ್ಕಂಥ ಭಾಗಿಯಾಗಿರ್ತಕ್ಕಂಥದ್ದು ಇನ್ನೂ ಹೇಳಿದಾಗ ನಮ್ಮ ವರಿಷ್ಠರು ಹೇಳಿದಾಗ 100 ವರ್ಷ ತುಂಬಿಸ್ಲಿ ಅಂತೇಳಿ ಎಲ್ಲ ಗುರುಗಳ ಆಶೀರ್ವಾದ ಭಗವಂತ ಕೃಪೆಯಿಂದ ಅವ್ರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಡಲಿ ಅಂತೇಳಿ ಈ ಮೊದಲಿನ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ನಿರೂಪಣೆ ಮಾಡುತ್ತಿದ್ದಂತಹ ಶ್ರೀಮತಿ ಭವ್ಯರವರು, ಶ್ರೀಯುತ ಲಕ್ಷ್ಮೀಕಾಂತ್ ಸರ್ ಅವರು, ಧಾರಾವಾಹಿ ನಿರ್ದೇಶಕರಾದಂತಹ ಶ್ರೀಯುತ ರತ್ನಪುರಿ ಮಂಜು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೂ ನಮ್ಮ ಪಿರಿಯಾಪಟ್ಟಣ ವರದಿಗಾರರಾದಂತಹ ಅರುಣ್ ಹಿಂದೂಸ್ತಾನ್ ಅವರು, ಇಮ್ತಿಯಾಜ್ ಅವರು, ಡ್ಯಾಡಿ ಹೌದು ಅಲ್ಲಿ ಸನ್ಮಾನ ಮಾಡ್ತಿದ್ದಾರೆ. ತೆಗ್ಬಿಡು, ಮನೇಲಿ ನೋಡ್ಕೊಳ್ಳೋರು ಯಾರಿಲ್ಲ ನನ್ನ ಶ್ರೀಯುತ ನಾಚಪ್ಪ ಈಗ ಮೈಸೂರಿನಲ್ಲಿ ಸುದ್ದಿವಾಹಿನಿಯಲ್ಲಿ ನಿರೂಪಕರಾಗಿ ಮತ್ತು ಸುದ್ದಿ ವಾಚಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅತ್ಯುತ್ತಮ ಕಂಠ ಹಾಗೂ ಉತ್ತಮ ನಿರೂಪಕರಾಗಿ ಹೆಸರು ಮಾಡಿರುವಂತಹ ನಾಚಪ್ಪರವರು, ಅವರಿಗೆ ಈ ಸಂದರ್ಭದಲ್ಲಿ ಆಸೆ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಆಸೆ ಸಂಸ್ಥೆಯೊಂದಿಗೆ ಇರುವಂತಹ ಎಲ್ಲ ಕೇಬಲ್ ಆಪರೇಟರ್ಗಳ ಸಂಘದ ಅಧ್ಯಕ್ಷರು ಮತ್ತು ವರದಿಗಾರರಿಗೂ ಕೂಡ ಈ ಸಂದರ್ಭದಲ್ಲಿ ಆಸೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ನಾಗರಾಜರವರಿಗೆ ಹಾಗೂ ಎಲ್ಲ ಸ್ನೇಹ ಬಳಗಕ್ಕೆ ಈ ಸಂದರ್ಭದಲ್ಲಿ ಆಸೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಕೃಷಿ ಉತ್ಪನ್ನ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆಲ್ನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಆನಂದವರು ಮೊದಲು RCN ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥವರು, RCN ಸಂಸ್ಥೆಯ ಸಿಬ್ಬಂದಿ ವರ್ಗದವರಾಗಿದ್ದು ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೃಷಿ ಪತ್ತಿನ ಅಧ್ಯಕ್ಷರಾಗಿ ಬಹಳ ಹೆಸರು ಮಾಡಿದ್ದಾರೆ. ಈಗ RCN ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ನಾಗರಾಜರವರಿಗೆ ಶ್ರೀಯುತ ರಾಮಕೃಷ್ಣ ಹಾಗೂ ಶ್ರೀಯುತ ನಾಗರಾಜರವರಿಗೆ ಈಗ RCN ಸಂಸ್ಥೆ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದಾರೆ. ಆಗ್ಲಿಂದ ನೋಡ್ತಾ ನೋಡ್ದೆ ಇಲ್ಲಿ ಬಂದಿದ್ದು ವಾಯ್ಸ್ ತಕ್ಷಣ ಗೊತ್ತಾಯ್ತು. ನಾನು ಹೋದ್ಯಲ್ಲ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಣ್ಯರಿಗೆ ಈಗ ನೆನಪಿನ ಕಾರ್ಯಕ್ರಮಕ್ಕೆ ಸನ್ಮಾನಿಸಿರುವಂತಹ ಸಂಸ್ಥೆಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಹಾಗೆ ಇಂದು ಸಂಜೆ
6 ಗಂಟೆಗೆ ಹುಣಸೂರಿನ ನಗರಸಭಾ ಮೈದಾನದಲ್ಲಿ ಅದ್ಧೂರಿ ಸಾಂಸ್ಕೃತಿಕ ಹೆಸರಾಂತ ಮ್ಯೂಸಿಕಲ್ ಇವೆಂಟ್ಸ್ ಬಾಲು ಮಹೇಂದರ್ ಅವರು ಕೂಡ ನಮ್ಮ ಸಂಘದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೇಡಮ್ ಸೈಡ್ ಕೊಡಿ. RCN ಸಂಪೂರ್ಣ ಕುಟುಂಬ ವರ್ಗದವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಯುತ ಪ್ರಕಾಶ್ ರವರು, ಶುಭಾ ಶಿವ ಅವರು